ನಾನು ಕುವೆಂಪುರವರ ಸಾಹಿತ್ಯ ಮತ್ತು ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡಲಿಕ್ಕೆ ಪುಟ್ಟಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ನಾನು ಬರುವಾಗ ಶಶಿಧರ್ ಸರ್ ಮಾತಾಡ್ತಾ ಇದ್ರು. ಅವ್ರೇನು ಅಂತ ಅಲ್ಲೊಂದು ಪುಸ್ತಕ ಇತ್ತು, ಅದರಲ್ಲಿ ಗಮನಿಸ್ಕೊಂಡೆ. ಹಾಗಾಗಿ ನೀವು ಪರಿಚಯ ಹೇಳತ್ತಿಗೆಲ್ಲ ಗೊತ್ತಾಗುತ್ತೆ ನನಗೆ. ವಿಶೇಷ ಏನು ಅಂತಂದ್ರೆ, ನನಗೆ ಚಿಂತಕ ಅಂತೆಲ್ಲ ಹೇಳಿದ್ದಾರೆ. ಕೆಲವರಿಗೆಲ್ಲ ಮಧ್ಯಾಹ್ನ ಊಟ ಆದ್ಮೇಲೆ ಒಂದು ನಿದ್ರೆ ಬರೋ ಹೋಗ್ತಿದ್ರು. ಹಾಗಾಗಿ ಸದ್ಯಕ್ಕೆ ನಾವು ನಿಮ್ಮ ನಿದ್ರೆಯ ಹತ್ತಕ್ಕ ಆಯ್ತಾ ತಿಳ್ಕೊಳ್ಳಿ. ಮತ್ತು ಯಾರಿಗಾದ್ರೂ ಬೋರ್ ಆಗುತ್ತೆ, ಸರ್ ನಿದ್ದೆ ಬಂದಂಗೆ ಆಗುತ್ತೆ ಅಂತಂದ್ರೆ ನೀವು ನಿಧಾನಕ್ಕೆ ಎದ್ದು ಹೊರಗೋಗ್ಲಿಕ್ಕೆ ನನ್ನ ಮಾತಿನಲ್ಲಿ ಅವಕಾಶ ಇದೆ. ಆಯ್ತಾ? ಯಾಕೆ ಅಂತಂದ್ರೆ ನಾವು ಸಂವಿಧಾನ ಪ್ರೀತಿಸೋರಲ್ಲ. ಕ್ಲಾಸಲ್ಲಂತೂ ಮೇಷ್ಟ್ರು ಕೊಟ್ಟಿಟ್ಟು ಕೂರಿಸ್ತಾರೆ, ನಿಮ್ಮ ಎದೋಗಕ್ಕೆ ಬಿಡಲ್ಲ. ನಾನು ಹಂಗೆ ಮಾಡ್ಬಿಟ್ಟು ಅಲ್ವಾ, ನಾನು ಸ್ವಲ್ಪ ಸ್ವತಂತ್ರ ಕೊಡ್ಬೇಕು. ಮಕ್ಕಳೇ, ನನಗೆ ಇಲ್ಲಿ ಟುಟೈಸ್ ನಾನು ಫಸ್ಟ್ ಬರ್ತಾ ಇದ್ದೀನಿ ಪ್ರಾಂಗಣದ ಒಳಗಡೆ ಬರ್ತಾ ಇದ್ದು. ನನಗೆ ಇದು ಇಷ್ಟು ಒಂದು ಆಪ್ತತೆಯಿಂದ ಕೂಡಿದ ಜಾಗ ಅಂತ, ಮತ್ತು ಇದನ್ನು ನಾವು ಯಾವುದಕ್ಕೂ ಬಳಸ್ಕೊಳ್ಳಿಲ್ಲ ಅನ್ನೋಂಥ ನೋವು ಪ್ರಾರಂಭದಿಂದ ನನಗೆ ಆಯ್ತು. ಯಾಕೆಂದ್ರೆ ತುಂಬಾ ಆಪ್ತವಾಗಿದೆ. ಇದೊಂದು ಅಕಾಡೆಮಿಕ್ ಪರಿಸರದಿಂದ ಹೊರಗೆ ನಿಂತು ಒಂದು ಸ್ಪಿರಿಚುವಲ್ ಫೀಲಿಂಗ್ಸ್ ಇಲ್ಲಿ ನಮಗೆ ಬಂದ್ರೆ ಕೊಡುವಷ್ಟು ಮಟ್ಟಿಗೆ ಚೆನ್ನಾಗಿದೆ. ಹಾಗಾಗಿ ಸಂವಿಧಾನದ ಬಗ್ಗೆ ನಾವು ಕ್ಲಾಸ್ನಲ್ಲೆಲ್ಲ ಓದ್ತಾ ಇದ್ವಿ. ಅದೆಲ್ಲದಕ್ಕಿಂತ ಮುಂಚೆ ಫಸ್ಟ್ PUC ಮಕ್ಕಳು ಯಾರಿದ್ದೀರಿ? ಫಸ್ಟ್ PUC, ಸೆಕೆಂಡ್ PUC ಮಕ್ಕಳು. ಯಾಕಂದ್ರೆ ತುಂಬಾ PUC ಕಾಲೇಜ್ ಅಂತ ನೋಡಿದ್ರೆ, ಯಾಕಂದ್ರೆ ಈ ಡಿಗ್ರಿ ಬಂದ ಕೂಡಲೇ ಈ ಪ್ರೇಯರ್ ಗೇರಿಗೆಲ್ಲ ಬರೋದಿಲ್ಲ. ಜನಗಣಮನನ್ನು ಮರ್ತು ಹೋಗ್ಬಿಡ್ತದೆ, ಎಲ್ಲರೂ ಮರ್ತು ಹೋಗ್ಬಿಡ್ತದೆ. ಅದೇನಿದ್ರು ಸ್ವಲ್ಪ PUC ಅವರಿಗೆ ಸ್ವಲ್ಪ ದಿನ ಮಾರ್ನಿಂಗ್ ಪ್ರೇಯರ್ ಇರ್ತದೆ. ಅದು ನಮ್ಮ ನಿಯಮಗಳನ್ನು ಯಾಕೆ ಮಾಡಿದ್ರೆ ಪ್ರಸನ್ನ ನಮ್ಗೆ ಗೊತ್ತಿಲ್ಲ. ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಕಂಪಲ್ಸರಿ ಇಲ್ಲ. ಅವು ಸ್ವಾತಂತ್ರ್ಯ ದಿನಾಚರಣೆಗೂ ಬರೋದಿಲ್ಲ, ಗಣರಾಜ್ಯೋತ್ಸವಕ್ಕೂ ಬರೋದಿಲ್ಲ. ಎಲ್ಲ ಹಾಲಿಡೇ. ಅದರ ಒಬ್ಬ ಪ್ರಿನ್ಸಿಪಾಲ್ರು, ನಿಮ್ಮ ಪ್ರೊಫೆಸರು, ನಿಮ್ಮ ಸರ್ಕಾರ ಆಫೀಸ್ ಕ್ಲರ್ಕ್ಗಳು ಸೇರಿ ಧ್ವಜ ಹಾರಿಸ್ಬಿಟ್ರೆ ಪುಣ್ಯ ಡಿಗ್ರಿ ಕಾಲೇಜ್. ಇಲ್ಲಿ ಸುಮ್ಮನೆ ತಮಾಷೆಗೆ ಹೇಳಿದೆ ನಾನು. ಅವರಿಗಂತೂ ಸಂಪೂರ್ಣ ಎಕ್ಸೆಪ್ಷನ್. ಇಲ್ಲಿ ಸುಮ್ಮನೆ ತಮಾಷೆ. ನಾವು ಲಾಯರ್ಸ್ ಇದ್ದೀವಲ್ಲ, ಕರೆಂಟ್ ಹೋಗ್ಲಿ ತೊಂದರೆ ಇಲ್ಲ. ನಾವು ಲಾಯರ್ಗಳಿದ್ದೀವಲ್ಲ, ನಮ್ಗೆ ಇನ್ನೂ ಎಕ್ಸೆಪ್ಷನ್. ನಾವು ಯಾವುದಕ್ಕೂ ಹೋಗೋದೇ ಇಲ್ಲ. ನಮಗೂ ಈ ಜಗತ್ತಿಗೂ ಸಂಬಂಧವೇ ಇಲ್ಲ. ನಮಗೇನಿದ್ರು ಫೈಲು, ಕೇಸು, ಕೋರ್ಟು, ಡೇಟು, ಹೀರಿಂಗು, ಆರ್ಗ್ಯುಮೆಂಟು, ಇಷ್ಟಕ್ಕೆ ಮಾತ್ರ ಇರ್ತೀವಿ. ಕೇಳ್ತಾ ಇದ್ದೀವಿ, ನಾನು ಮಾತಾಡ್ತಿರೋದು ಕೇಳ್ತಾ ಇದ್ದೀವಿ. ಮೈಕಿನ ಸಮಸ್ಯೆ ಬೇಡ. ವಿಶೇಷ ಏನು ಅಂತಂದರೆ, ನಾವು ಬೆಳಿಗ್ಗೆ ಮುಂಚೆ ಒಂದು ಕಾಲೇಜಿನಲ್ಲಿ ಕ್ಲಾಸ್ನಲ್ಲಿ ಒಂದು ಕನ್ನಡ ನಾಡಗೀತೆಯನ್ನು ಪ್ರಸ್ತುತಪಡಿಸ್ತೀವಿ. ನಾಡಗೀತೆ ಪ್ರಸ್ತುತಪಡಿಸ್ತೀವಲ್ಲ, ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಲ್ವಾ, ಇದೆಲ್ಲ ಬರ್ತದೆ ಪದ್ಯ. ನೋಡಿ, ಈ ಪದ್ಯವನ್ನು ಕರೆಕ್ಟ್ ವರ್ಷ ಇವರು ಪುಟ್ಟಯ್ಯನವರು ಹೇಳ್ಬೋದು. ನನ್ನ ಅಂದಾಜು 1920 ಸುಮಾರಿನಲ್ಲಿ ಕುವೆಂಪುನವರು ಈ ಪದ್ಯವನ್ನು ಬರೀತಾರೆ. 1920 ಸುಮಾರಿಗೆ ಈ ಪದ್ಯವನ್ನು ಕುವೆಂಪು ಬರೀತಾರೆ. ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಎಷ್ಟನೇ ಇಸ್ವಿಲಿ? ಗಟ್ಟಿ ಮಾತಾಡಿದ್ರೆ ಮಾತ್ರ. 1947. ಈ ದೇಶದಲ್ಲಿ ಸಂವಿಧಾನವನ್ನು ನಾವು ಸ್ವೀಕಾರ ಮಾಡಿದ್ದು ಯಾವತ್ತು? ನೀನು ಹೇಳ್ಬೇಕು, ಗಟ್ಟಿ ಗಟ್ಟಿ. ಯಾರು ಹೇಳಿ 1949 ನವೆಂಬರ್ 26ಕ್ಕೆ ನಾವು ನಮ್ಮ ಸಂವಿಧಾನವನ್ನು ಅಂಗೀಕರಿಸ್ತೀವಿ. ಯಾವತ್ತೇಳಿ? 1949 ನವೆಂಬರ್ 26ರಂದು ಸಂವಿಧಾನವನ್ನು ಸ್ವೀಕಾರ ಮಾಡಿ. ನಮ್ಮ ದೇಶ ಗಣರಾಜ್ಯ ಅಂತ ಆಗಿದ್ದು ಯಾವತ್ತು? 1950 ಜನವರಿ 26. ಸ್ವತಂತ್ರ ಬಂದಿದ್ದು 47. ಕುವೆಂಪು ನಾಡಗೀತೆ ಪದ್ಯವನ್ನು ಬರೆದಿದ್ದು 1920 ಆಸ್ಪಾಸ್ಗೆ. ಈ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ನಾಡಗೀತೆಯಾಗಿ ಸ್ವೀಕಾರ ಮಾಡಿದ್ದು ಮೋಸ್ಟ್ಲಿ 2004 ಅಂತ ಅನ್ಕೋತೀನಿ. 2004 ಅಥವಾ 2005ರಲ್ಲಿ ನಾವು ಅದನ್ನ ನಾಡಗೀತೆಯಾಗಿ ಸ್ವೀಕಾರ ಮಾಡ್ತೀವಿ. ಆ ಗೀತೆಯನ್ನು ನಾವು ಹೇಳ್ತಾ ಹೋಗ್ತೀವಿ. ಅದರಲ್ಲಿ ಕರ್ನಾಟಕದ ಸಬ್ಜೆಕ್ಟ್ ಏನಿದೆ ಅದನ್ನು ತೆಗೆದುಬಿಟ್ಟು ಅದಕ್ಕೆ ತಮಿಳುನಾಡಿಗರನ್ನ ಸೇರಿಸ್ಕೊಂಡು, ತಮಿಳುನಾಡಿನ ಚಿಂತಕರು, ಹೋರಾಟಗಾರರು, ರಾಜರು ಲಿಂಕನ್ನು ಇಟ್ಕೊಂಡು ಹೇಳಿದ್ರೆ ಪದ್ಯವನ್ನು, ಅದು ತಮಿಳಿನ ನಾಡಗೀತೆಯೂ ಆಗುತ್ತೆ.
ಕೇರಳಕ್ಕೆ ಹೋಗಿ ಕೇರಳದ ವಿಚಾರಗಳನ್ನು ಇಟ್ಕೊಂಡು ಹೇಳಿದ್ರೆ ಅದು ಕೇರಳದ ನಾಡಗೀತೆಯೂ ಆಗುತ್ತೆ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ಕುವೆಂಪುರವರ ಸಾಹಿತ್ಯ ಮತ್ತು ಸಂವಿಧಾನದ ಆಶಯಗಳನ್ನು ತಗೊಂಡಾಗ ನಾವು ಸಂವಿಧಾನದ ಭಾಗವಾಗಿಯೇ ನಾವು ರಾಷ್ಟ್ರಗೀತೆಯನ್ನು ಒಪ್ಕೊಂಡ್ವಿ, ರಾಷ್ಟ್ರ ಧ್ವಜವನ್ನು ಒಪ್ಕೊಂಡ್ವಿ, ಒಕ್ಕೂಟ ರಾಷ್ಟ್ರಗಳನ್ನು ಒಪ್ಕೊಂಡ್ವಿ, ಈ ದೇಶನ ಪ್ರಜಾಸತ್ತಾತ್ಮಕ ಮತ್ತು ಜಾತ್ಯತೀತ ಗಣರಾಜ್ಯವನ್ನಾಗಿ ನಾವು ಒಪ್ಕೊಂಡ್ವಿ. ಸ್ವತಂತ್ರ ಬಂದಿದ್ದು 47ರಲ್ಲಿ. ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಈ ದೇಶ ಹೆಂಗಿರುತ್ತೆ, ಹೆಂಗ್ ಮಾಡ್ಬೇಕು ಅನ್ನೋ ಗೊತ್ತಿರದ ಕಾಲದಲ್ಲಿ ಇನ್ನು ಸ್ವತಂತ್ರ ಚಳವಳಿಯ ತೀವ್ರ ಗತಿಯನ್ನು ಪಡೆಯುವುದರ ಒಳಗೆ ಕುವೆಂಪು ಒಂದು ನಾಡಗೀತೆಯನ್ನು ಬರೆದು, ಕುವೆಂಪು ಭವಿಷ್ಯದ ಭಾರತ ಹೇಗಿರಬೇಕು ಅಂದ್ರೆ ಈ ದೇಶ ಭಾಷಾವಾರು ಪ್ರಾಂತಗಳಾಗಿ ವಿಂಗಡಣೆ ಆಗುತ್ತೆ, ಭಾಷೆಗಳ ಆಧಾರದಲ್ಲಿ ರಾಜ್ಯಗಳ ರಚನೆ ಆಗುತ್ತೆ. ಆ ರೀತಿ ರಾಜ್ಯ ರಚನೆ ಆದಾಗ ಕರ್ನಾಟಕ ರಾಜ್ಯ ಅಂತ ಒಂದು ಇರುತ್ತೆ, ಇಲ್ಲಿ ಕನ್ನಡದ ಆಡಳಿತ ಭಾಷೆ ಇರುತ್ತೆ. ಈ ರೀತಿ ಆಡಳಿತ ಭಾಷೆಯಾಗಿದ್ದಾಗ ಇದು ಭಾರತದ ಒಕ್ಕೂಟ ರಾಷ್ಟ್ರದೊಳಗೆ ಸೇರುತ್ತೆ. ಹಾಗಾಗಿ ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತ ಒಂದು ದೇಶ, ಅದರೊಳಗೆ ಒಂದು ರಾಜ್ಯ ನಮ್ಮ ಕರ್ನಾಟಕ. ಮತ್ತೆ ಅದನ್ನೆಲ್ಲ ಮುಂದುವರೆದು ಹೇಳ್ತಾ ಈ ದೇಶ ಹೇಗಿರ್ಬೇಕು, ಸಂವಿಧಾನ ಹೇಗಿರ್ಬೇಕು ಅಂತ ಯೋಚನೆ ಮಾಡಿರ್ಲಿಲ್ಲ ನಾವು ಅವಾಗಿನ್ನು. ಈ ದೇಶಕ್ಕೆ ಯಾವ ರೀತಿ ಸಂವಿಧಾನ ತಗೋಬೇಕು ಅನ್ನೋದು ನಾವು ಯೋಚನೆ ಮಾಡಿರ್ಲಿಲ್ಲ. ಅಂತ ಹೊತ್ತಿನಲ್ಲಿ ಕುವೆಂಪುರವರು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ಒಂದು ಜನರಲ್ ಟೆಕ್ಸ್ಟ್ ಅನ್ನು ಕೊಟ್ಟು ಇಲ್ಲಿರ್ತಕ್ಕಂಥ ಸಕಲ ಸಮುದಾಯಗಳು ಸೇರಿಕೊಂಡು ಈ ದೇಶ ನಿರ್ಮಾಣ ಆಗ್ತಿದೆ, ಈ ದೇಶ ಒಂದು ಜಾತ್ಯತೀತ ರಾಷ್ಟ್ರ ಆಗುತ್ತೆ ಅಂತೇಳಿ ಕುವೆಂಪು ತನ್ನ ಪದ್ಯದಲ್ಲಿ 1920ರ ಆಸ್ಪಾಸ್ನಲ್ಲಿ ಹೇಳಿದ್ರು ಅಂತ ಹೇಳಿದಾಗ, ಭಾರತದ ಸಂವಿಧಾನದ ಆಶಯಗಳ ಮೇಲೆ ಕುವೆಂಪು ಸಾಹಿತ್ಯ ಯಾವ ರೀತಿ ಪ್ರಭಾವವನ್ನು ಬೀರಿದೆ, ಕುವೆಂಪು ಸಾಹಿತ್ಯ ಭಾರತ ಸಂವಿಧಾನದ ಆಶಯಗಳ ಒಳಗೆ ಹೇಗೆ ವ್ಯಕ್ತ ಆಗಿದೆ ನೆನ್ಪಿಟ್ಕೋಬೇಕು ನೀವೆಲ್ಲರೂ. ನಾನು ಬಿಡಿಯಾಗಿ ಹೇಳ್ತೀನಿ, ನಿಮ್ಮ ಕಾಲಕ್ಕೆ ಬರತ್ತಿಗೆ ಅವರೆಲ್ಲ ಸತ್ತೋಗ್ಬಿಟ್ಟಾರೆ, ನಿಮ್ಮ ಊರಿನ ಹಳೆ ಚೇರ್ಮನ್ರುಗಳೆಲ್ಲ ವಯಸ್ಸಾಗ್ಬಿಟ್ಟಿರ್ಬೋದು. ನಮ್ಮ ಕಾಲದಲ್ಲಿ ಇನ್ನೂ ಬದುಕಿದ್ರು ಪುಟೇನು. ಯಾರ ಮನೆ ಇದು ಅಂದ್ರೆ ಚೇರ್ಮನ್ರು ಮನೆ. ಒಂದು ಮನೆ ಯಾರ್ದು? ಚೇರ್ಮನ್ರು ಮನೆ. ಮದುವೆ ಮುಹೂರ್ತಕ್ಕೆ ಯಾರು ಬಂದ್ಬಿಟ್ರೆ ಹಿಂಗೆ ದೊಡ್ಡದಾಗಿ ಹಿಂಗೆ ಕೈ ಬೀಸ್ಕೊಂಡು ಯಾರು ಬಂದು ಚೇರ್ಮನ್. ಹಳೆ ಸಿನಿಮಾ ನೋಡಿ, ಅಯ್ಯೋ ಚೇರ್ಮನ್ ಅಪ್ಪ ಬಂದ ಅಂತ. ಕರೆಕ್ಟಾ? ಮದುವೆಗೆ ಬಂದ್ರೆ ಹಂಗೆ, ಗೃಹ ಪ್ರವೇಶಕ್ಕೆ ಬಂದ್ರೆ ಒಬ್ಬನೇ ಚೇರ್ಮನ್. ಅವ ಚೇರ್ಮನ್ ಆಗ್ಬಿಟ್ಟ ಅಂತಂದ್ರೆ ಅವ ಬೇಡ ಅಂತ ಕೈ ಬಿಡ್ಬೇಕು. ಅವನ ಮೊಮ್ಮಕ್ಕಳು ಇನ್ನು ಪಂಚ ಹಿಡಿದು ಎಳಿಬೇಕು, ನೀನು ಹೋಗೋಣ ಅಜ್ಜ ಬೇಡ ಅಂತ. ಅಲ್ಲಿಯವರೆಗೂ ಅವರೇ ಚೇರ್ಮನ್. ಈಗ ನಿಮ್ಮ ಊರಲ್ಲಿ ಹೋಗಿ ನೀವು ಗಮನ ಇಟ್ಟು ನೋಡಿ, ಈ ವರ್ಷದ್ದು ಶಾಲಾ ವಾರ್ಷಿಕೋತ್ಸವಕ್ಕೆ ಕಮಲಕ್ಕ ಅಂತ ಗ್ರಾಮ ಪಂಚಾಯತಿ ಚೇರ್ಮನ್ ಬರ್ತಾರೆ. ಬರೋ ಸರಿ ಶಾಲಾ ವಾರ್ಷಿಕೋತ್ಸವ ಬರ್ತಿಗೆ ರಾಮಕ್ಕ ಅಂತ ಹೇಳಿ ಚೇರ್ಮನ್ ಬರ್ತಾರೆ. ಮತ್ತೊಂದ್ಸತಿ ಪುಟ್ಟಣ್ಣ ಅಂತ ಬರ್ತಾರೆ, ಇನ್ನೊಂದ್ಸತಿ ಕಲಂದರ್ ಅಂತ ಬರ್ತಾರೆ, ಜೋಸೆಫ್ ಅಂತ ಬರ್ತಾರೆ, ಪೀಂಚಲು ಅಂತ ಬರ್ತಾರೆ ಅಲ್ವಾ? ನೀವು ನಿಮ್ಮ ಮನೆಯ ಕೆಲಸಕ್ಕೆ ಇಟ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಅಥವಾ ನಿಮ್ಮ ಮನೇಲಿ ಜಮೀನ್ದಾರರಾಗಿದೆ ಏನಾರಾಗಿದೆ, ನಿಮ್ಮ ಮನೆಗೆ ಕೆಲಸಕ್ಕೆ ಅಂತ ಬರ್ತಕ್ಕಂಥ ಕೂಲಿ ಕಾರ್ಮಿಕ ಹೆಣ್ಮಗಳು ಇವತ್ತು ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿ ದೇಶದ ರಾಷ್ಟ್ರಧ್ವಜವನ್ನು ಹಾರಿಸ್ತಕ್ಕಂಥ ಗೌರವ ಅವನ ಊರಿನ ಜಮೀನ್ದಾರ ಕೋಟ್ಯಾಧಿಪತಿ ಇಲ್ಲದೆ ಇದ್ರೂ ಅವನಿಗೆ ಆ ಹೆಣ್ಣು ಮಗಳಿಗೆ ದಕ್ಕತಕ್ಕಂಥ ಅವಕಾಶ. ಇದು ಭಾರತದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ರಚನೆ ಆದಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ನಮ್ಮ ಹಕ್ಕು, ಅವಕಾಶ. ನಿಮಗೆ ಬೇಜಾರಾಗ್ಬೋದು, ನಮ್ಮ ಅಜ್ಜನೇ ಚೇರ್ಮನ್ ಆಗಿರ್ತಿದ್ರು ಯಾವಾಗಲೂ, ಇದು ದಶೆಯಿಂದ ಈಗ ನೋಡಿ ಇವರೆಲ್ಲ ಬರಂಗ. ಯಾಕೆ ಇದು ಅಂತಂದ್ರೆ, ಕುವೆಂಪು ಸ್ವತಂತ್ರ ಬರ ಸಂದರ್ಭದಲ್ಲಿ ಒಂದು ಪದ್ಯವನ್ನು ಬರೀತಾರೆ, ಖುಷಿ ಸಂತೋಷ ಸ್ವತಂತ್ರ ಬಂದ್ಬಿಡ್ತು. ಮುಗಿಯಿತು ಒರೋರ್ವರ ಕಾಲ, ಒರೋರ್ವರ ಗರ್ವದ ಕಾಲ, ಇನ್ನೇನಿದ್ದರು ಸರೋವರ ಕಾಲ. ಹೆಂಗೆ ಕುವೆಂಪು ಧ್ಯಾನಿಸಿದ್ರು ನೋಡಿ. ಕುವೆಂಪು ಸಾಹಿತ್ಯ, ಕುವೆಂಪು ನೇರವಾಗಿ ಸ್ವತಂತ್ರ ಚಳುವಳಿಯಲ್ಲಿ ಧುಮುಕಿದವರ. ಕುವೆಂಪು ಧುಮುಕಿಲ್ಲ, ತನ್ನ ಸಾಹಿತ್ಯದ ಕೊಡುಗೆಗಳ ಮೂಲಕ ಸ್ವಾತಂತ್ರ್ಯದ ಚಳುವಳಿಗೆ ತಮ್ಮ ಒಂದು ಹಕ್ಕೊತ್ತಾಯವನ್ನು ಮಂಡಿಸಿದವರು. ಆದರೆ ಅಂತಹ ಕುವೆಂಪು ಧ್ಯಾನಿಸ್ತಾರೆ ಹೇಗೆ ಅಂತಂದ್ರೆ, ಮುಗಿಯಿತು ಒರೋರ್ವರ ಗರ್ವದ ಕಾಲ, ಇನ್ನೇನಿದ್ದರು ಸರ್ವರ ಕಾಲ. ಸರ್ವರ್ ಅಂದ್ರೆ ಯಾರು? ನೀವು ಮೊಬೈಲ್ ಸರ್ವರ್ ಅಂತ ತಿಳ್ಕೊಬಿಡಿ. ಯಾವ ಸರ್ವರ್ ಅಂದ್ರೆ ಇದು ಮೊಬೈಲ್ ಸರ್ವರ್ ಸರ್? ನೋ. ವೈಫೈ ಸರ್ವರ್? ನೋ, ಅಲ್ಲ. ಸರ್ವರ ಕಾಲ, ಎಲ್ಲರ ಕಾಲ. ಯಾರ್ದು ಎಲ್ಲರ ಕಾಲ ಅಂತಂದ್ರೆ, ಕುವೆಂಪು ಏನನ್ನ ಧ್ಯಾನಿಸಿದ್ರು ಅಂತಂದ್ರೆ, ಈ ದೇಶಕ್ಕೆ ಸ್ವತಂತ್ರ ಬರೋ ಸಂದರ್ಭದಲ್ಲಿ ಗಾಂಧಿಗೂ ಮತ್ತು ಅಂಬೇಡ್ಕರ್ ಅವರಿಗೂ ಒಂದು ಚರ್ಚೆ ನಡೆಯಿತು. ಆಗ ಸ್ವತಂತ್ರ ಚಳವಳಿಯ ಮುಂಚೂಣಿಯಲ್ಲಿದ್ದಂತಹ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನೇತಾರರಿಗೆ ಅಂಬೇಡ್ಕರ್ ಕೇಳ್ತಾರೆ, ಸರಿಯಪ್ಪ, ಬ್ರಿಟಿಷ್ನಿಂದ ಸ್ವತಂತ್ರ ಪಡ್ಕತ್ತೀರಿ ನೀವು, ಸಂತೋಷ, ಒಳ್ಳೆದೇನೆ.
ನಮಗೆಲ್ಲ ಯಾವಾಗ ಸ್ವತಂತ್ರ ಕೊಡ್ತೀರಿ ಅಂತ ಕೇಳ್ತಾರೆ. ಯಾರಿಗೆ? ಅಂಬೇಡ್ಕರ್ ಅವರು. ನಮಗೆಲ್ಲ ಅಂದ್ರೆ ಯಾರು? ಚೆಲ್ಲು, ಸ್ಟಾಂಟು, ಪಿಸ್ರ, ಭೂರಹಿತ, ಶೋಷಿತ, ಜಾಡ್ಮಾಲಿ, ಜಲಗಾರ, ಶೂದ್ರ ತಪಸ್ವಿ, ಇವರಿಗೆಲ್ಲ ಯಾವಾಗ ನೀವು ಸ್ವತಂತ್ರ ಕೊಡ್ತೀರಿ ಅಂತ ಕೇಳ್ತಾರೆ. ಆಗ ಅದರ ನೇತೃತ್ವ ವಹಿಸಿದವರಿಗೆ ಅನಿಸುತ್ತೆ, ಹೌದಲ್ಲ, ಸ್ವತಂತ್ರ ಎಲ್ಲರಿಗೂ ದಕ್ಕಬೇಕಲ್ಲ ಅಂತ ಅನಿಸುತ್ತೆ. ಅದು ಕುವೆಂಪು ಸಾಹಿತ್ಯದಲ್ಲಿ ವ್ಯಕ್ತ ಆಗ್ತದೆ. ಇನ್ನೇನಿದ್ದರೂ ಸರ್ವರ ಕಾಲ. ಆ ಸರ್ವರ ಕಾಲ ಅಂತ ಆಗಿದ್ದಕ್ಕೆ ಏನಾಯ್ತು ಇವತ್ತಂದ್ರೆ, ಊರಲ್ಲಿ ಒಂದೇ ಚೇರ್ಮನ್ರು ಮನೆ ಅಲ್ಲ, ಸುಮಾರು ಜನ ಚೇರ್ಮನ್ರುಗಳ ಮನೆ ಇದೆ. ಎಲ್ಲ ಜಾತಿ ಸಮುದಾಯದವರು ಸಹಿತ ಮೀಸಲಾತಿ ಅವಕಾಶವನ್ನು ಪಡೆದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ನಾನು ಒಂದು ದಿವಸ ಗಂಡಸರು ಎಲ್ಲ ಕೂತಿರೋ ಸಭೆಯಲ್ಲಿ ಕೇಳಿದಾಗ, ನೀವು ಸತ್ಯ ಹೇಳಿ, ನಿಮ್ಮ ಮನೇಲಿ ಯಾರ್ಯಾರು? ಒಬ್ಬ ಎಲ್ಲ ಕೈ ಎತ್ತದು. ನನ್ನ ಹೆಂಡತಿ ಗ್ರಾಮ ಪಂಚಾಯತಿ ಚೇರ್ಮನ್ನು, ನನ್ನ ತಂಗಿ ಗ್ರಾಮ ಪಂಚಾಯತಿ ಮೆಂಬರು ಅಂತೆಲ್ಲ. ನಾನು ಹೇಳಿದೆ, ಅಣ್ಣ ರಿಸರ್ವೇಶನ್ ಇದ್ದಿದ್ದಕ್ಕೆ ನಿಲ್ಲಿಸಿದೆಯೋ ಹಂಗೆ ನಿಲ್ಲಿಸಿದ್ಯಾ ಅಂತ. ಹಂಗೆ ರಿಸರ್ವೇಶನ್ ಇದ್ದಿದ್ರೆ ನಾನೇ ಕ್ಯಾಂಡಿಡೇಟ್ ಅಂದ. ರಿಸರ್ವೇಶನ್ ಇಲ್ದಿದ್ರೆ ನಾನೇ ಕ್ಯಾಂಡಿಡೇಟ್. ರಿಸರ್ವೇಶನ್ ಇದ್ದಿದ್ದಕ್ಕೂ ಅನಿವಾರ್ಯ, ಹೆಂಡ್ತಿನ ತಂಗಿನ ಎಲ್ಲರನ್ನು ನಿಲ್ಲಿಸಿದೆ. ಇದು ಕುವೆಂಪು ಪ್ರತಿಪಾದಿಸಿದ್ದು. ಇನ್ನೇನಿದ್ದರೂ ಸರ್ವರ ಕಾಲ. ಎವರಿವನ್ ಶುಡ್ ಪಾರ್ಟಿಸಿಪೇಟ್ ಇನ್ ದ ಪಾಲಿಸಿ ಮೇಕಿಂಗ್. ಎವರಿವನ್ ಶುಡ್ ಪಾರ್ಟಿಸಿಪೇಟ್ ಇನ್ ಗವರ್ನೆನ್ಸ್. ಎಲ್ರಿಗೂ ಶಿಕ್ಷಣ ಸಿಕ್ಕಬೇಕು, ಎಲ್ರಿಗೂ ಆಹಾರ ದಕ್ಕಬೇಕು. ಮೋಸ್ಟ್ಲಿ ಮಲೆಗಳಲ್ಲಿ ಮದುಮಗಳು ಅಲ್ಲ, ಮಲೆಗಳಲ್ಲಿ ಮದುಮಗಳಲ್ಲಿ ನನ್ನ ಕಾದಂಬರಿಯ ಡೀಪಿಗೆ ಹೋಗೋದಿಲ್ಲ. ನಾನು ಸಂವಿಧಾನದ ಆಶಯಗಳು ಹೇಗೆ ಸಾಹಿತ್ಯದಲ್ಲಿ ವ್ಯಕ್ತ ಆಗುತ್ತೆ ಅಂದರೆ, ಕುವೆಂಪು ಹೇಳ್ತಾರೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಕಶ್ಚಿತ್ತಲ್ಲ. ಏನ್ ಸರ್ ಮುಗಿಸ್ತಾ ಮುಂದುವರೆದು ಹೇಳ್ತಾರೆ ಕುವೆಂಪುರು, ಇಲ್ಲಿ ಏನು ಅವಸರವೂ ಸಾವಧಾನದ ಬೆನ್ನೇರಿದೆ. ಅವಸರವು ಸಾವಧಾನದ ಬೆನ್ನೇರಿದೆ ಅಂದ್ರೆ ಏನು? ಪಾಲಿಸಿ, ನೀವು ಪೊಲಿಟಿಕಲ್ ಪಾಲಿಸಿ ಅಂತ ತಿಳ್ಕೋಬೇಕು. ನಾವೆಲ್ಲ ಪಂಚವಾರ್ಷಿಕ ಯೋಜನೆಗಳನ್ನು ಅಂತ ಇಟ್ಕೊಂಡಿದ್ವಿ. ನಾವೆಲ್ಲ ಈಗ ಭಾರಿ ಸ್ಪೀಡು, ಅಪ್ಪ ಅಜ್ಜಿ ಏನ್ ಮಾಡಿದ್ದ ಅಂತ ಗೊತ್ತಿಲ್ಲ ನಮಗೆ. ನಾವು ಭಾರಿ ಸ್ಪೀಡ್ ಈಗಲ್ಲ, ಈಗ ಬಂದ್ಬಿಡುತ್ತೆ ಎಲ್ಲ ಅನ್ನೋ ಥರದಲ್ಲಿ ಯೋಚನೆ ಮಾಡ್ತಿದ್ವಿ. ಹಾಗಲ್ಲ ಅದು. ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ. ಯಾವುದು ಗಡಿಬಿಡಿ ಮಾಡಿ ನಾಳೆ ಬೆಳಿಗ್ಗೆನೆ ಅನ್ನೋ ತೀರ್ಮಾನ ಭಾರತದಲ್ಲಿ ಇಲ್ಲ. ಭಾರತದಲ್ಲಿ ಅದಕ್ಕೆ ಸುಮಾರು ಚರ್ಚೆ ಆಗಿ, ಸಾರ್ವಜನಿಕ ಚರ್ಚೆಗಳಾಗಿ ಎಲ್ಲ ನಾವು ಪಾಲಿಸಿಗಳನ್ನ ಒಪ್ಕೋತೀವಿ. ಇಲ್ಲಿ ಯಾವುದು ಯಕಶ್ಚಿತ್ತಲ್ಲ, ಯಾರು ಮುಖ್ಯರಲ್ಲ, ಯಾರು ಮುಖ್ಯರಲ್ಲ. ಭಾರತಕ್ಕೆ ಸ್ವತಂತ್ರ ಬರುವ ಸಂದರ್ಭದಲ್ಲಿ ನಾನು ಆ ಘಟನೆ ಈ ಮಕ್ಕಳಿಗೆ ಹೇಳ್ಬೇಕು, ಖುಷಿ ಆಗುತ್ತೆ. ಗಾಂಧಿದು ಒಂದು ಮೋಸ್ಟ್ಲಿ ಅದನ್ನ DS ನಾಗಭೂಷಣ್ ಗಾಂಧಿ ಕಥನದಲ್ಲಿ ಭಾರಿ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಒಂದು ಬನಾರಸ್ ಬಂಡಾಯ ಅಂತ. ಬನಾರಸ್ನಲ್ಲಿ ಹಿಂದೂ ಯೂನಿವರ್ಸಿಟಿಯನ್ನ ಮದನ್ ಮೋಹನ್ ಮಾಳವಿಯ ನೇತೃತ್ವದಲ್ಲಿ ಕಟ್ಟಿದಾಗ ಅದರದ್ದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸ್ಟಾರ್ಟ್ ಆಯಿತು. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗ ಸ್ವತಂತ್ರ ಚಳವಳಿ ನೇತೃತ್ವ ವಹಿಸಿದ ಗಾಂಧಿಯನ್ನು ಕರಿಬೇಕೋ ಬೇಡವೋ ಅಂತ ಚರ್ಚೆ. ಗಾಂಧಿಯನ್ನು ಕರಿಬೇಕೋ ಬೇಡವೋ ಅಂತ. ಆಗ ಹೇಳ್ತಾರೆ, ಇಲ್ಲ, ಗಾಂಧಿಯ ನೇತೃತ್ವದಲ್ಲಿ ಭಾರತ ಸ್ವತಂತ್ರ ಚಳವಳಿ ಪ್ರಾರಂಭಗೊಂಡಿದೆ, ಗಾಂಧಿಯನ್ನು ಕರಿಬೇಕು. ಗಾಂಧಿಯನ್ನು ಕಾರ್ಯಕ್ರಮಕ್ಕೆ ಕರೀತಾರೆ. ಬ್ರಿಟಿಷ್ ವೈಸ್ರಾಯ್ ಸ್ಟೇಜಲ್ಲಿ ಇರ್ತಾರೆ, ಮುಖ್ಯ ಭೂಮಿಕೆ. ಅದು ಸಭೆ ಸ್ಟಾರ್ಟ್ ಎಲ್ಲ ಆದ್ಮೇಲೆ ಬ್ರಿಟಿಷ್ ಅಧಿಕಾರಿಗಳೆಲ್ಲ ಇರ್ತಾರೆ. ವೇದಿಕೆ ಮೇಲ್ಗಡೆ ಅಲ್ಲಿ ಲೋಕಲ್ ರಾಜ ಇರ್ತಾರೆ, ಮುಂಭಾಗದಲ್ಲಿ ದೇಶದ ಪ್ರಮುಖ ರಾಜರು ಇರ್ತಾರೆ, ಅದರ ಹಿಂದ್ಗಡೆ ಸಾಮಂತರುಗಳು, ಪಾಳೆಗಾರರು ಕೂತಿರ್ತಾರೆ, ಅದ್ರ ಹಿಂದ್ಗಡೆ ಜಮೀನ್ದಾರಗಳು ಕೂತಿರ್ತಾರೆ. ನಮ್ಮಂತ ಪಾಪದವರು ಬಡವರಿಗೆ ಅಲ್ಲಿ ಹೋಗಕ್ಕಾಗಿಲ್ಲ, ಪುಟ್ಟ ಫ್ಯಾಮಿಲಿ ಬಿಟ್ಟಿಲ್ಲ, ಕಷ್ಟ. ಇವರೆಲ್ಲ ಕೂತಿದ್ರು. ಈ ಎಲ್ಲ ಕೂತಿರೋ ಸಭೆಯಲ್ಲಿ ಗಾಂಧಿಯನ್ನು ಭಾಷಣ ಮಾಡಿಸ್ಬೇಕೋ ಬೇಡವೋ ಅಂತ ಚರ್ಚೆ ಆಗುತ್ತೆ. ಕೊನೆಗೆ ಹೇಳ್ತಾರೆ, ಇಲ್ಲೆಲ್ಲ ಗಾಂಧಿಯನ್ನು ಮಾತಾಡಿಸ್ಬೇಕು. ಗಾಂಧಿ ಆ ಸಭೆಯಲ್ಲಿ ಒಂದು ಬಂಡಾಯವನ್ನು ಮಾಡ್ತಾರೆ. ಏನ್ ಬಂಡಾಯ ಅಂದ್ರೆ, ನಮ್ಮನ್ನು ಆಳ್ತಿದ್ದವರು ಬ್ರಿಟಿಷ್ ವೈಸ್ರಾಯ್ ವೇದಿಕೆ ಮೇಲೆ ಕೂತಿದ್ದಾರೆ. ಗಾಂಧಿ ಹೇಳ್ತಾರೆ, ಮೆಲುಧನಿಯಲ್ಲಿ ಗಾಂಧಿ ಹೇಳ್ತಾರೆ, ಅದೇನು ಅಂದ್ರೆ, ಇವತ್ತು ಈ ಯೂನಿವರ್ಸಿಟಿಯ ಉದ್ಘಾಟನೆಗೆ ಬ್ರಿಟಿಷ್ ವೈಸ್ರಾಯ್ ಕೂತಿದ್ದಾರೆ. ಮೋಸ್ಟ್ಲಿ ಇಷ್ಟರಲ್ಲೇ ಈ ದೇಶಕ್ಕೆ ಸ್ವತಂತ್ರ ಬರುತ್ತೆ. ಬಂದಾಗ ದೇಶ ಬಿಟ್ಟು ನೀವು ಬ್ರಿಟಿಷ್ಗೆ ಹೋಗ್ಬೇಕಾಗ್ತದೆ, ಇಂಗ್ಲೆಂಡಿಗೆ ಹೋಗ್ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಇಲ್ಲಿ ವೈಸ್ರಾಯ್ ಅಧಿಕಾರದಲ್ಲಿ ಕೂರಕ್ಕಿಲ್ಲ ಅಂತ ಹೇಳ್ತಾರೆ. ಮುಂದ್ಗಡೆ ಕೂತಿದ್ರಲ್ಲ ರಾಜರು, ಟೊಪ್ಪಿ ಕಿರೀಟ ಹಾಕೊಂಡು, ಖುಷಿ ಆಗ್ಬಿಡ್ತದೆ. ಬ್ರಿಟಿಷರಿಗೆಲ್ಲ ಕಪ್ಪ ಕೊಟ್ಕೊಂಡಿದ್ರಲ್ಲ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಭಾರಿ ಒಳ್ಳೇದಾಯ್ತು, ಇವ್ರು ಹೋದ್ರೆ ಯಾರ್ದು ಇವತ್ತು ರಾಜರದ್ದೇ. ಇವರು ಏನು ಕರತಾಳನ ಚಪ್ಪಾಳೆ ಗಾಂಧಿ ಮಾತಿಗೆ. ಅವಾಗ ಗಾಂಧಿ ಹೇಳ್ತಾರೆ ಚಪ್ಪಾಳೆ ನಿಂತ ಮೇಲೆ, ನೀವು ಭಾರಿ ಸಂತೋಷ ಪಡಬೇಡಿ, ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಈ ದೇಶ ಹೇಗಿರ್ಬೇಕು ಅಂತ ನಾವೊಂದು ಸಂವಿಧಾನವನ್ನು ತಂದ್ಕೊತೀವಿ, ಆ ಸಂವಿಧಾನದ ಅಡಿಯಲ್ಲಿ ನೀವೆಲ್ಲ ಇರ್ಬೇಕಾಗತ್ತೆ ಅಂತಾರೆ. ಅವಾಗ ರಾಜರು ಸುಮ್ಮನೆ ಆಗ್ತಾರೆ. ಈ ರಾಜರು ಕೆಳಗಡೆ ಇದ್ರಲ್ಲ, ಯಾರು ಹೇಳಿ, ಬಾಳಗಾರರು, ಸಾಮಂತರು, ಅವ್ರು ಇನ್ನು ನಮ್ಮದೇ ಕಾರ್ಬಾರು ಅಂತ ಚಪ್ಪಾಳೆ ಹೊಡಿತಾರೆ. ಆಗ ಗಾಂಧಿ ಹೇಳ್ತಾರೆ,
ನೀವು ಭಾರಿ ಸಂತೋಷ ಪಡ್ಬೇಡ್ರಪ್ಪ. ಈ ದೇಶಕ್ಕೆ ಸ್ವತಂತ್ರ ಬಂದು ಒಂದು ಸಂವಿಧಾನವಂತ ಒಪ್ಕೊಂಡ್ಮೇಲೆ ಈ ದೇಶದಲ್ಲಿ ರಾಜನು ಮತ್ತು ಸಾಮಾನ್ಯರು ಒಂದೇ ತರಹದಲ್ಲಿ ಇರಬೇಕಾಗತ್ತೆ ಅಂತ ಹೇಳ್ತಾರೆ. ಅವಾಗ ಹಿಂದುಗಡೆ ಕೂತಿದ್ರಲ್ಲ ದೊಡ್ಡ ದೊಡ್ಡ ಜಮೀನ್ದಾರರು, ಅವ್ರಿಗೆ ಅನ್ಸ್ಬಿಡುತ್ತೆ ಇನ್ನು ನಮ್ಮದೇ ವಹಿವಾಟಿಲ್ಲಿ, ರಾಜಿಲ್ಲ, ವೈಸ್ರಾಯ್ ಇಲ್ಲ, ಸಾಮಂತರ ಪಾಳೆಗಾರರಿಲ್ಲ, ಇನ್ನು ಏನಿದ್ರು ನಾವು ಹಳ್ಳಿಯ ಜಮೀನ್ದಾರರು, ನಮ್ಮದೇ ಕಾರ್ಬಾರು ಅಂತ ಅವ್ರಿಗೆ ಖುಷಿಯಾಗಿ ಚಪ್ಪಾಳೆ ಹೊಡಿತಾರೆ. ಗಾಂಧಿ ಅವಾಗ ಹೇಳ್ತಾರೆ, ನೀವು ಬಾರಿ ಚಪ್ಪಾಳೆ ಹೊಡಿಬೇಡಿ, ಸಂತೋಷ ಪಡಬೇಡಿ, ಈ ದೇಶಕ್ಕೆ ಸ್ವತಂತ್ರ ಬಂದು ಒಂದು ಸಂವಿಧಾನವನ್ನು ಸ್ವೀಕಾರ ಮಾಡಿ ಆಡಳಿತ ಹೀಗಿರ್ಬೇಕು ಅಂತ ಯೋಚನೆಯನ್ನ ಮಾಡಿ ಆದ್ಮೇಲೆ ನಾವು ಭೂರಹಿತರಿಗೆ ಭೂಮಿಯನ್ನು ಹಂಚ್ತೇವೆ, ಉಳುವವನೇ ಭೂಮಿ ಒಡೆಯ ಅನ್ನುವಂಥ ಕಾಯ್ದೆಯನ್ನು ತರ್ತೇವೆ, ಗ್ರಾಮ ಸ್ವರಾಜ್ಯವನ್ನು ತರ್ತೇವೆ, ಆಗ ನೀವೆಲ್ಲ ಶ್ರೀಸಾಮಾನ್ಯರ ತರದಲ್ಲಿ ಇರಬೇಕಾಗ್ತದೆ ಅನ್ನುವಂಥ ಮಾತನ್ನ ಗಾಂಧಿ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಗಾಂಧಿಯ ಆ ರೀತಿಯ ಒಂದು ಸಂಕಲ್ಪ, ಅಂಬೇಡ್ಕರ್ ಅವರ ನೇತೃತ್ವದ ಒಂದು ಸಂವಿಧಾನ ರಚನಾ ಸಮಿತಿ, ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯ ಒಂದು ಸಂವಿಧಾನ ಸಭೆ ಅಧಿಕಾರ ಕೊಟ್ಟಿದ್ರಿಂದ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅನ್ನೋದನ್ನ ಘೋಷಿಸಿದರ ಫಲವಾಗಿ ಹಳ್ಳಿಯಲ್ಲಿ ಕೃಷಿ ಮಾಡಿಕೊಂಡಿದ್ದಂಥ ಒಬ್ಬ ಹಾಲಪ್ಪ ಹೆಗಡೆ ಎನ್ನುವ ರೈತನ ಮಗನಾದ ನಾನು ವಕೀಲನಾಗಲಿಕ್ಕೆ ಅವಕಾಶ ಆಯಿತು. ಕೂಲಿ ಕಾರ್ಮಿಕನ ಮಗನಾಗಿ ಅವರು ಕೃತಿಯಲ್ಲಿ ಬರೆದಿದ್ದಾರೆ, ಯಾರು ಪುಟ್ಟಯ್ಯನವರು, ನನಗೆ ಕೂಲಿ ಜಾಸ್ತಿ ಕೊಡಬೇಕು, ನಾನು ನಮಗೆ ನನಗೆಷ್ಟು ಕೂಲಿ, ಯಾಕೆಂದ್ರೆ ಇವ್ರ ಅಮ್ಮ ತುಂಬು ಗರ್ಭಿಣಿ ಇದ್ದಾಗ ಬೇರೆಯವ್ರ ಮನೆ ಕೂಲಿ ಕೆಲಸಕ್ಕೆ ಹೋಗಿದ್ದಾರೆ, ಅದಕ್ಕೆ ಇವ್ರು ಬರ್ಕೊಂಡಿದ್ದಾರೆ, ನಾನು ಹುಟ್ಟುವಾಗಲೇ ಕೂಲಿಗೆ ಹೋಗಿದ್ದೆ, ನನಗೆಷ್ಟು ಕೂಲಿ ಕೊಡ್ತೀರಿ ಅಂತ. ಅಂತಹ ಸಂದರ್ಭದಲ್ಲಿದ್ದಂತಹ ಈ ದೇಶದಲ್ಲಿ ಬಾಸಾಪುರದಿಂದ ಬಂದಂತಹ ಪುಟ್ಟಯ್ಯನವರು ವಿದ್ಯಾವಂತನಾಗಿ ಇವತ್ತು ಈ ಸ್ಟಡಿ ಚೇರ್ನ ಒಬ್ಬ ನಿರ್ದೇಶಕನಾಗಲಿಕ್ಕೆ ಅವಕಾಶ ಆಗಿದೆ. ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಗಾಂಧಿಯ ಸಂಕಲ್ಪ ಕಾರಣ. ಕುವೆಂಪು ನೆಲದಲ್ಲಿ ಕೂತಿರೋ ಸಂದರ್ಭದಲ್ಲಿ ಸ್ವತಂತ್ರ ಬರುವ ಪೂರ್ವದಲ್ಲೇ ಒಂದು ಕೃತಿಯನ್ನು ಬರೆದು ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಕಶ್ಚಿತ್ತಲ್ಲ ಎಂದು ಘೋಷಿಸಿದ ಕುವೆಂಪು ಸಾಹಿತ್ಯದ ಪ್ರೇರಣೆ. ನೀವು ಕೇಳ್ಬೋದು ನಾಳೆ ಡೌಟ್ ಆಗಿ, ಅದೆಲ್ಲ ಸರಿ, ಅಂಬೇಡ್ಕರ್ ಏನಾದರೂ ಇದನ್ನು ಬರಿಬೇಕಾದ್ರೆ ನಾಳೆ ಹಿಂಗಿದ್ದೇ ಪ್ರಶ್ನೆಗಳು, ಈಗೆಲ್ಲ ಗುಜೋದಿದ್ದ ಪ್ರಶ್ನೆಗಳು, ನಿಮ್ಮ ಪಕ್ಕದಲ್ಲಿ ಕೂತವ್ರು ಯಾರೋ ಹೇಳ್ತಾರೆ, ಏನು ಅಂಬೇಡ್ಕರ್ಗೆ ಕನ್ನಡ ಬರ್ತಿತ್ತಾ, ಅಂಬೇಡ್ಕರ್ ಕುವೆಂಪು ಓದಿದ್ರಾ, ಲಾಯರ್ ಹೇಳ್ಬಿಟ್ಟ, ಪುಟ್ಟ ಹಿಂಗೆ ಕೆಲಸ ಇಲ್ಲ, ನಮ್ಮ ಪ್ರಸನ್ನ ಕೆಲಸ ಇಲ್ಲ, ಧನಂಜಯ ಮೂರ್ತಿ ಕೆಲಸ ಇಲ್ಲ, ವಸಂತ ಕೆಲಸ ಇಲ್ಲ, ಶಶಿಧರ್ ಕೆಲಸ. ನೆನ್ಪಿಟ್ಕೊಳ್ಳಿ, ಇಂತಹ ಆಶಯಗಳಿದೆಯಲ್ಲ, ಇಂತಹ ಸ್ವತಂತ್ರ ಚಳುವಳಿಯ ಸಂದರ್ಭದ ಸಾಹಿತ್ಯದ ಆಶಯಗಳಿದೆಯಲ್ಲ, ಅದು ಭಾರತದ ಸಂವಿಧಾನದ ರಚನೆಯ ಮೇಲೆ ಪ್ರಭಾವವನ್ನು ಬೀರಿದೆ. ನಿಮ್ಗೆ ಈಗಲೇ ಕ್ಲಾರಿಫೈ ಆಗ್ಬಿಡ್ತಿಲ್ಲ, ನಾಳೆ ವಾಟ್ಸಪ್ ಚರ್ಚೆ ಸ್ಟಾರ್ಟ್. ಅಂಬೇಡ್ಕರ್ಗೆ ಕನ್ನಡ ಬರ್ತಿತ್ತ, ಅಂಬೇಡ್ಕರ್ ಕೃತಿಗಳು ಕುವೆಂಪು ಕೃತಿಗಳು ಆಗಲೇ ಇಂಗ್ಲಿಷ್ಗೆ ತರ್ಜುಮೆ ಹೊಂದಿದ್ದವ, ಹಿಂಗಿದ್ದ ಚಿಕ್ಕಗಳು ಈಗ ವಾಟ್ಸಪ್ ಅಲ್ಲಿ ಸಿಕ್ಕಾಬಟ್ಟೆ, ಅದಕ್ಕೆ ಇದನ್ನು ಕ್ಲಾರಿಫೈ ಮಾಡಬೇಕು. ಈ ಆಶಯಗಳು ನಮ್ಮ ಸಂವಿಧಾನದ ರಚನೆಯ ಮೇಲೆ ಪ್ರಭಾವವನ್ನು ಬೀರಿದೆ. ಹೇಗೆ ಬೀರಿದೆ ಪ್ರಭಾವಗಳು? ನಾನು ಮೊನ್ನೆ ಇದು ಮಾಡಿ ಕುವೆಂಪು ಹೇಳಿದ್ರು, ನಮಗೀಗೆಲ್ಲ ಏನು ಹೇಳಿ ವಾಕ್ ಸ್ವಾತಂತ್ರ್ಯವನ್ನು ಸಂವಿಧಾನ ಕೊಟ್ಟಿದೆ. ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಂವಿಧಾನ ಕೊಟ್ಟಿದೆ. ಮೇಷ್ಟ್ರು ಮುಕ್ತವಾಗಿ ಪಾಠ ಮಾಡ್ಬೋದು, ಪುಟ್ಟಯ್ಯನವ್ರು ಮುಕ್ತವಾಗಿ ಬರೀಬೋದು, ಅವ್ರಿಗೆ ವಚನಗಳನ್ನು ಕೃಷಿ ಬಗ್ಗೆ ಏನಿದೆ ಅಂತ ಕಾಣುತ್ತೆ ಅದನ್ನು ಪ್ರಕಟ ಮಾಡ್ಬೋದು. ಇದೆಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಈ ಅಭಿವ್ಯಕ್ತಿ ಸ್ವತಂತ್ರ ಹೇಗೆ ಅಂತಂದ್ರೆ ಕುವೆಂಪು ಸಾಹಿತ್ಯದಲ್ಲಿ ವ್ಯಕ್ತವಾಗ್ತದೆ. ಹೆಂಗೆ ವ್ಯಕ್ತವಾಗ್ತದೆ ಅಂತಂದ್ರೆ ಅವ್ರು ಹೇಳ್ತಾರೆ, ಕುವೆಂಪುರವರು, ಕತ್ತಿ ವಿದೇಶಿಯಾದರೆ ಮಾತ್ರ ನೋವೇ, ನಮ್ಮವರೇ ಹದ ಹಾಕಿ ತಿವಿದರದು ಹೂವೇ. ಕುವೆಂಪು ಕೇಳಿದ್ದು, ಅದಕ್ಕೆ ಬಂತಪ್ಪ ನಿಮ್ಮ ಸರ್ಕಾರ, ಬಂದ್ಮೇಲೆ ನೀವು ಏನು ಬೇಕಾದ್ರೂ ಮಾಡಿಬಿಟ್ರೆ, ನಾಳೆ ಬೆಳಗ್ಗೆ ಪುಟ್ಟಯ್ಯ ಗೆಟ್ ಔಟ್ ಫ್ರಮ್ ಪಪ್ಪ, ಸುಧೀರ್ ಕುಮಾರ್ ಮುರಳಿ ನಿರ್ಣಯ, ಧನಂಜಯ ಮೂರ್ತಿ ಇಬ್ರು ಸೇರಿ ಪುಟ್ಟಯ್ಯ ಸೀದಾ ಬಾಸಾಪುರಕ್ಕೆ ಹೋಗ್ಬೇಕು, ಪಕ್ಕದಲ್ಲಿ ಇರಂಗಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಕುವೆಂಪು ಹೇಳಿದ್ರಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳು ಹೇಗಿರ್ಬೇಕು ಈ ದೇಶದಲ್ಲಿ ಅಂತ ಹೇಳಿ, ಕತ್ತಿ ಪರದೇಶಿಯಾದರೆ ಮಾತ್ರ ನೋವೇ, ನಮ್ಮವರೇ ಹದ ಹಾಕಿ ತಿವಿದರದೆ ಎನ್ನುವುದು ಹೂವೇ ಅಂತ ಅಲ್ವಾ. ನಮ್ಮವರ ಆಡಳಿತದಲ್ಲಿ ಇದ್ದಾಗಲೂ ಸಹಿತ ಪ್ರಶ್ನೆ ಮಾಡ್ತಕ್ಕಂಥ, ಪ್ರತಿಭಟಿಸ್ತಕ್ಕಂಥ ಅವಕಾಶಗಳು ನಮಗಿರಬೇಕು. ಇನ್ನು ಇಲ್ಲೆಲ್ಲ ಚರ್ಚೆ ಮಾಡಿದ್ದೀರಿ ಅಂತ ಅನ್ಕೊಳ್ಳುತ್ತೆ, ಅದೇನದು ಸ್ತ್ರೀ ಸ್ವಾತಂತ್ರ್ಯ ಬಾರಿ ದೊಡ್ಡದು. ನಮಗೆ ಜೆಂಡರ್ ಈಕ್ವಾಲಿಟಿ ಇದೆ ನಮ್ಮ ಸಂವಿಧಾನದಲ್ಲಿ, ಈಕ್ವಾಲಿಟಿ ಫಾರ್ ಆಲ್, ಎಲ್ರಿಗೂ ಸಮತೆಯನ್ನ
ಸಮಾನತೆಯನ್ನು ಹೇಳಿದ್ದೀವಿ, ಘೋಷಣೆ ಮಾಡಿದ್ದೀವಿ ನಮ್ಮ ಸಂವಿಧಾನ. ಹಾಗೆಲ್ಲ ಇರಬೇಕಾದ್ರೆ ಹೇಗೆ ಸಾಹಿತ್ಯಗಳು ಹೆಂಗೆ ಪ್ರಭಾವ ಬೀರ್ತವೆ ನೆನ್ಪಿಟ್ಕೋಬೇಕು. ನೀವು ಕುವೆಂಪು ಮನೆಗೆ ಹೋದ್ರೆ ಆ ಕುವೆಂಪು ಮನೆಗೆ ಮೊದಲ ಮಹಡಿಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಕಲ್ಲಲ್ಲಿ ಬರೆದಿದೆ, ಅದನ್ನು ನೀವು ಓದ್ಬೇಕು. ತಿರೆಗೆಲ್ಲ ಒಪ್ಪನೇ ಕವಿ ವಾಲ್ಮೀಕಿ ಎಂದರೂ ತಪ್ಪು, ತಿರೆಗೆಲ್ಲ ಒಂದೇ ರಾಮಾಯಣವೆನ್ನುವುದು ಹೆದ್ದಪ್ಪು ಅಂತ ಬರೆದಿದೆ. ಕುವೆಂಪು ಬಿಟ್ಟಿವಿ ನಾವು ಇಷ್ಟೊತ್ತರಿಗೆ. ಅಲ್ವೇ ಹಿಂಗೆ ಹೇಳೋದು ಏನು ನೀವು ಅಂತ. ಕುವೆಂಪು ಬರೆದಿದ್ದಾರೆ. ಒಬ್ಬನೇ ಕವಿ ಅಲ್ಲಪ್ಪ, ವಾಲ್ಮೀಕಿ ಒಬ್ಬನೇ ದೊಡ್ಡ ಕವಿ ಅಂತ ನಡೆಸಬೇಡಿ ಅಲ್ಲ, ಅದು ತಪ್ಪೇ. ಒಂದೇ ರಾಮಾಯಣ ಅದು ತಪ್ಪೇ. ಮೋಸ್ಟ್ಲಿ ರಾಮಾನುಜನೆಲ್ಲ ಬರೆದಿದ್ದು 300 ರಾಮಾಯಣ. ರಾಮಾನುಜನ ವಿದ್ವಾಂಸರು 300 ರಾಮಾಯಣ ಸಂಗ್ರಹ 300 ಬೇರೆ ಬೇರೆ ರಾಮಾಯಣಗಳನ್ನು, ಮೌಖಿಕವಾಗಿರ್ತಕ್ಕಂಥ ರಾಮಾಯಣಗಳು, ಬೇರೆ ಬೇರೆ ಭಾಷಾ ಪ್ರಾಂತಗಳಲ್ಲಿರ್ತಕ್ಕಂಥ ರಾಮಾಯಣಗಳನ್ನು ಸೇರಿ 300 ರಾಮಾಯಣಸ್ ಅಂತ. ಸ್ತ್ರೀ ಸ್ವತಂತ್ರದ ಬಗ್ಗೆ ಹೇಳುತ್ತಲ್ಲ, ನೀವು ನೆನ್ಪಿಟ್ಕೋಬೇಕು. ಕುವೆಂಪು ರಾಮಾಯಣ ದರ್ಶನಂನಲ್ಲಿ ಸದ್ಯಕ್ಕೆ ನಾನು ಓದಿದಂತೆ ಒಂದೇ ರಾಮಾಯಣದಲ್ಲಿ ಹೆಣ್ಮಕ್ಳು ಖುಷಿ ಪಡಬೇಕು. ಅದೇನದು? ರಾಮಾಯಣ ದರ್ಶನಂನಲ್ಲಿ ಎಲ್ಲ ರಾಮಾಯಣಗಳಲ್ಲಿ ಏನು ಓದಿದ್ದೀವಿ ನಾವು ಅಂತಂದ್ರೆ, ಅವನು ಯಾರೋ ದಾರಿಲಿ ಹೋಗ್ತಿತ್ತಂತೆ ರಾಮ, ಅಗಸ ಹೇಳ್ಬಿಟ್ನಂತೆ, ಏನು ರಾಮನ ಹೆಂಡತಿ ಏನು ಪರ್ಫೆಕ್ಟಾ? ಡೌಟ್ ಇದೆ ನಮಗೆ, ಅಲ್ವೇನ್ರಿ? ಕರೆಕ್ಟ್ ಅಲ್ವೇನ್ರಿ? ಡೌಟ್ ರಾಮಗೆ ಅನ್ಸ್ಬಿಡ್ತಾರೆ, ಡೌಟ್ ಮುಕ್ತವಾಗಬೇಕು ಅಲ್ವಾ? ಈಗೆಲ್ಲ ಟಿವಿಲಿ ಚರ್ಚೆ ಆಗ್ತಿರ್ತದಲ್ಲ, ನೀನು ಹಂಗಿದ್ದ ಹಂಗಂದಿದ್ದು ಹೌದಾ, ಹಂಗಂದಿದ್ದಲ್ವಾ, ತನಿಖೆಯಿಂದ ಹೊರ ಹೋಗ್ತದೆ. ಅಷ್ಟೊತ್ತಿಗೆ ಇನ್ನೊಂದು ಸಬ್ಜೆಕ್ಟ್ ಬರ್ತದೆ, ಈ ತನಿಖೆ ಬರ್ತದೆ ಅಲ್ವೇ? ಅವಾಗ ಹಂಗಿರ್ಲಿಲ್ಲ, ಇಷ್ಟೆಲ್ಲ ವಾಟ್ಸಪ್ ಟಿವಿ ಇರಲಿಲ್ಲ. ರಾಮ ಅಂತ ಬಾರಿ ಸೆನ್ಸಿಟಿವ್ ಅಂತ ಆಗೋದು. ಒಬ್ಬ ಆಲಿಸ ನನ್ನ ಹೆಂಡತಿ ಮೇಲೆ ಡೌಟ್ ಪಡ್ತಿದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಅದೇನೋ ಒಂದು ಹೋಮದ ಕುಂಡನ್ನು ಮಾಡಿ ಬೆಂಕಿ ಉರಿಸಿ ಅದಕ್ಕೆ ಸೀತೆಯನ್ನು ತಳ್ಳಿ, ಸೀತೆ ಈ ಕಡೆ ಬರ್ತೀವಿ, ಮತ್ತೆ ಬಿಳಿ ಸೀರೆ ಉಟ್ಟು ಹಾಯಿ ಅಂತ. ನಿಮ್ಗೆ ಸರಳವಾಗಿ ಹೇಳಿದೆ, ಮತ್ತೆ ಹಿಂಗಲ್ಲ, ಕಾವ್ಯ ಹಿಂಗಿಲ್ಲ, ನಾನು ಹಿಂಗೆ ಹೇಳಿದೆ ಅಷ್ಟೇ ಸರಳವಾಗಿ. ಕಾಲೇಜ್ ಹುಡುಗರಲ್ಲ, ಸ್ವಲ್ಪ ಹಿಂಗೆ ಅರ್ಥ ಅಲ್ವಾ? ಹಾಯ್ ಅಂತ ಬಂದ್ರು ಅಂತ ನಾವು ಓದ್ಕೊಂಡಿದ್ದೀವಿ. ನೀವೆಲ್ಲ ಹೆಣ್ಮಕ್ಳು ಖುಷಿ ಪಡಬೇಕು. ಕುವೆಂಪು ಮಾತ್ರ ಸದ್ಯಕ್ಕೆ ಇರುವ ಲಭ್ಯ ರಾಮಾಯಣದಲ್ಲಿ ಸೀತೆಗೆ ಮಾತ್ರ ಅಗ್ನಿ ಪ್ರವೇಶವಲ್ಲ, ರಾಮನೂ ಸಹ ಅಗ್ನಿ ಪ್ರವೇಶ ಮಾಡಬೇಕು ಅಂತೇಳಿ ಜೆಂಡರ್ ಇಕ್ವಾಲಿಟಿಯ ಸಂವಿಧಾನದ ಆಶಯಗಳನ್ನ ತನ್ನ ಕಾವ್ಯದಲ್ಲಿ ಪ್ರಕಟ ಮಾಡಿದ ಮಹಾಕವಿ ಕುವೆಂಪು. ಅವಳಿಗೆ ಖುಷಿಯಾಗಿದೆ. ಅವಳಿಗೆ ಅದ್ಯಾಕೆ ಪಾಪ ರಾಮನ್ ಬೇಜಾರಾಯ್ತೇನೋ. ಕಾವ್ಯ ಏನು ಹೇಳ್ತಾರೆ ಕುವೆಂಪು ಅಂದ್ರೆ, ಇಬ್ಬರೂ ಸಹಿತ ತಾವು ಪತಿತರು ಪಾವನರು ಅಂತ ಹೇಳಿ ಹೊರಹೊಮ್ಮಿದ್ರು, ಜನ ಎಲ್ಲ ಆರಾಧಿಸಿದ್ರು ಅಂತ ಕವಿ ಕಾವ್ಯ. ನೆನ್ಪಿಟ್ಕೋಬೇಕು, ನಮ್ಮ ಸಂವಿಧಾನ ನಾವು ಜಾರಿಯಾಗೋ ಮುಂಚೆ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ಎಲ್ಲ ಮೌನ ಕ್ರಾಂತಿಗಳು. ಅಂಬೇಡ್ಕರ್ ಇಡೀ ಸಂವಿಧಾನದಲ್ಲಿ ಎಲ್ಲೂ ಹೇಳಲಿಲ್ಲ ಏನಂತ, ನೀವು ಯಾರ ಭೂಮಿಯಲ್ಲಿ ಉಳುಮೆ ಮಾಡ್ತಿದ್ದೀರಿ ಆ ಸಾಹುಕಾರನ ಕತ್ತು ಕಡಿದು ನೀವು ಉಳಿದ ಭೂಮಿಯನ್ನು ಒಳಪಡಿಸ್ಕೊಳ್ಳಿ ಅಂತ ಕುವೆಂಪು ಯಾರು ಅಂಬೇಡ್ಕರ್ ಹೇಳಲಿಲ್ಲ, ತನ್ನ ಇದರಲ್ಲಿ ಹೇಳಿಲ್ಲ. ಆದರೆ ಇದರ ಆಶಯಗಳನ್ನು ಸಂವಿಧಾನದಲ್ಲಿ ಕೊಟ್ಟಿದ್ದರ ಕಾರಣಕ್ಕಾಗಿ ಇವತ್ತು ಭೂರಹಿತರು ಭೂಮಿಯನ್ನ ಹೊಂದುವಂತೆ ಆಗಿದೆ, ಭೂಮಿಯನ್ನ ಹೊಂದುವಂತಾಗಿದೆ. ನೆನ್ಪಿಟ್ಕೋಬೇಕು, ಇವತ್ತು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಜಾತಿ ಇದೆ, ಧರ್ಮ ಇದೆ, ಅದೆಲ್ಲವನ್ನು ಮೀರಿ ನೀವೆಲ್ಲ ಜಾತಿ ಮತ ಧರ್ಮದ ಭೇದವಿಲ್ಲದೆ ಅಕಸ್ಮಾತ್ ಆ ರೀತಿ ಈ ಜಾತಿ ಕಾರಣಕ್ಕಾಗಿ ಇಂಥವ್ರ ಮಗಳು ಇವಳು ಅನ್ನೋ ಕಾರಣಕ್ಕಾಗಿ ಯಾರು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರೆ, ಇಂಥವ್ರ ಮಗ ಇವನು ಅನ್ನೋ ಕಾರಣಕ್ಕೆ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ರೆ, ನಿಮ್ಮಂತಹ ಆತ್ಮವಂಚಕರು ಯಾರು ಇಲ್ಲ. ಇವನು ನಂಗೆ ಇಷ್ಟ, ಇವಳು ನಂಗೆ ಇಷ್ಟ ಅಂತ ಪಕ್ಕದಲ್ಲಿ ಯಾರು ಕೂರಿಸ್ಕೊಂಡಿದ್ದೀರಿ, ನೀವು ಬಾರಿ ಏನು ದೈವ ಪುತ್ರರು ನೀವೆಲ್ಲ, ಅಮೃತ ಪುತ್ರರು ನೀವೆಲ್ಲ. ಆ ಸಂದರ್ಭ ಇಟ್ಕೊಂಡು ನಾವೇನು ಯೋಚನೆ ಮಾಡಬೇಕು ಅಂದ್ರೆ, ಕುವೆಂಪುರವರ ಕಾವ್ಯ ಅದು ಯಾವುದದು? ಬೆರಳಿಗೆ ನಾಟಕ, ಬೆರಳಿಗೆ ಕೊರಳು. ಏನೇಳಿ? ಈ ದೇಶ ಹೆಂಗಿತ್ತಪ್ಪ ಸ್ವತಂತ್ರ ಬರೋ ಮುಂಚೆ? ಹೆಂಗಿತ್ತು ಈ ದೇಶ ಅಂತಂದ್ರೆ, ಇದು ಹೌದಾ ಸುಳ್ಳ ನೋಡಿ. ಒಬ್ರು ಶಾಸಕ ಮಹಾಶಯರು, ಯಾರಂತ ಹೆಸರು ಹೇಳ್ಬಾರ್ದು, ಸರ್ಕಾರಿ ಸಂಸ್ಥೆ ಆದ್ರಿಂದ, ಒಬ್ರು ಶಾಸಕ ಮಹಾಶಯರು ಈ ದೇಶದೊಳಗೆ ಯಾರೊಬ್ರು ಹೆಣ್ಮಗಳು ಹೋಗಿ ಉಪನ್ಯಾಸ ಕೊಡ್ತಾರೆ ಮಹಿಳಾ ದಿನಾಚರಣೆ. ಈ ದೇಶದಲ್ಲಿ ಎಂತ ಪರಿಸ್ಥಿತಿ ಇತ್ತು ಅಂದ್ರೆ, ಗಂಡ ಸತ್ತಾಗ ಹೆಂಡತಿಯನ್ನ ಸತಿ ಪದ್ಧತಿ ಅಂತ ಹೇಳಿ ಚಿತೆಗೆ ದೂಡ್ತಾ ಇದ್ರು ಅಂತ. ಅವನು ಶಾಸಕ ಮಹಾಶಯ ಭಾಷಣ ಮಾಡ್ತಾ ಶುರು ಮಾಡ್ಬೇಕಂತೆ. ಅದು ಕುವೆಂಪು ಕಲಾಮಂದಿರದಲ್ಲಿ, ಇಲ್ಲಿ ಕುವೆಂಪು ಕಲಾಮಂದಿರದಲ್ಲಿ. ಈಗ ಯಾರೋ ಉಪನ್ಯಾಸಕ್ಕೆ ಹೇಳ್ಬಿಟ್ರು, ಹೀಗಂತ ನಮ್ಮ ದೇಶದ ಮಹಿಳೆಯರು ಎಂತಹ ಮಹಿಳೆಯರು ಅಂದ್ರೆ, ಗಂಡ ಸತ್ತೋದಾಗ ನಗುತ್ತಾ ನಗುತ್ತಾ ಚಿತೆಗೆ ಹಾರ್ತಿದ್ರು. ಸಾಧ್ಯನೇನ್ರಿ? ಸಾಧ್ಯನೇನ್ರಿ? ನಗುತ್ತಾ ನಗುತ್ತಾ ಚಿತೆಗೆ ಹಾರಿರ್ಬೇಕಾದ್ರೆ ಮಂಡ್ಯ ಕೆಟ್ಟಿರ್ಬೇಕು, ಇಲ್ಲ ವಿಪರೀತ ಕುಡಿಸಿ ಹೋಗಲಿ. ಕರೆಕ್ಟ್ ಅಲ್ವಾ?
ಇಂಥ ದೇಶ, ಈ ದೇಶ ಹೀಗಿತ್ತು. ಅದಕ್ಕೂ ಹಿಂದಿನ ಕಾಲ ಹೇಗಿತ್ತು? ನಾವು ಕತೆ ಎಲ್ಲ ಕೇಳ್ತಿದ್ದೀವಿ, ಭಾರಿ ಖುಷಿ. ಅಲ್ಲಿ ಬೆಂಗಳೂರಲ್ಲಿ ನಾನು ಹೋಗ್ಬಿಟ್ಟಿದ್ದೀನಿ ಮೊನ್ನೆ, ಏರ್ಪೋರ್ಟ್ ನೋಡ್ತೀವಿ, ಹೋಟೆಲ್ ಏಕಲವ್ಯ ಅಂತ, ಹೋಟೆಲ್ ಏಕಲವ್ಯ ಅಂತ. ಅದಕ್ಕೂ ಖುಷಿ ಜನ ಎಲ್ಲ. ನಾನು ಸುಮ್ಮನೆ ಅವನ ಹತ್ರ ಎಲ್ಲ ಕೇಳಿದೆ, ಹೆಸರಿಗೆ ಇಟ್ಟನಲ್ಲ ನಿಮ್ಮ ಸಾಹುಕಾರ ಇರಲಿ. ಅವ್ನು ಕರೆದಾಗ ಅವ್ನು ಹೇಳ್ದ, ಇಲ್ಲ ಸಾರ್, ನಾವು ಹಿಂದೆ ಅಂತ ಗಿರಿಜನ ಮಕ್ಕಳು, ನಾವು ಏನೋ ಕಷ್ಟಪಟ್ಟು ರಿಯಲ್ ಎಸ್ಟೇಟ್ ಎಲ್ಲ ಮಾಡಿ ದುಡಿದ್ಬಿಟ್ಟಿದ್ದೀನಿ. ಹಂಗಾಗಿ ನಮ್ಮ ಸಮುದಾಯದ ಏಕಲವ್ಯ ನೆನಪಿಟ್ಸ್ಕೊಳ್ಳೋಕ್ಕೆ ಏಕಲವ್ಯ ಅಂತ ಇಟ್ಟರೆ ಸಿಟ್ಟು ಬರ್ತದೆ, ಫ್ಯಾಷನ್ ಅವ್ರು ಬರಲ್ಲ ಅಂತ ಏಕಲವ್ಯ ಅಂತ ತಮಾಷೆ ಕೇಳಿದೆ. ಬೆಂಗಳೂರಲ್ಲಿದೆ ಯಲಾಂಕದಿಂದ, ಇರಲಿ ಸಂತೋಷ, ಅಷ್ಟಾರು ನೆನಪಿಟ್ಕೊಂಡಿದ್ದೆ ನಾನು. ಆದರೆ ಏಕಲವ್ಯನ ಕಥೆ ಏನು? ಕುವೆಂಪುರವರ ಬೆರಳಿಗೆ ಕೊರಳು ನಮ್ಗೆ ಹೇಳ್ತಿರೋದೇನು ಅಂದರೆ, ಅವನು ದ್ರೋಣ ವಿದ್ಯೆ ಕಲಿಸ್ಕೊಡಲ್ಲ ಅಂತಂದ. ನೀನು ಕೆಳವರ್ಗದವನು, ನಾನು ರಾಜವಂಶಕ್ಕೆ ಮಾತ್ರ ಕಲಿಸ್ಕೊಡೋದು, ನಿಮಗೆ ವಿದ್ಯೆ ಕಲಿಸ್ಕೊಡಲ್ಲ. ಏಕಲವ್ಯಂಗೆ ಬಿಲ್ ವಿದ್ಯೆ ಕಲಿಬೇಕು ಅಂತ ಆಸೆ. ಗುರು ಇಲ್ಲದ ವಿದ್ಯೆ ಬಾರಿ ಅಂತ ತಪ್ಪು ಅಂತ ಒಂದು ಇತ್ತಲ್ಲ, ಅದೇ ಏನು ಮಾಡ್ದ, ಅದೇನೋ ಹುತ್ತನ ಕಟ್ಟಿ ಮಣ್ಣಿನ ಮುದ್ದೆ ಇಟ್ಟು ನೀನೇ ದ್ರೋಣಾಚಾರ್ಯ ಅಂತ ಕೈ ಮುಗಿದು ಬಿಲ್ ವಿದ್ಯೆಯನ್ನು ಕಲಿತು ಅವನು ಬಿಲ್ ವಿದ್ಯೆ ಪ್ರವೀಣನ ಅರ್ಜುನ ಗೊತ್ತಾಗ್ತದೆ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಅದು ಕೆಲವರೇ ಮುಖ್ಯರೆಂದಂಥ ಕಾಲ. ಆ ಕಾಲದಲ್ಲಿ ಅರ್ಜುನ ಗೊತ್ತಾಗ್ಬಿಡುತ್ತೆ, ನನಗಿಂತ ಜಾಸ್ತಿ ಬಿಲ್ ಬಿಡೋ ಇನ್ನೊಬ್ಬ ಬಿಟ್ಟುಬಿಟ್ರೆ ನನಗೆ ಸಹಿಸಕ್ಕಾಗಲ್ಲ ಅಂತೇಳಿ ಏನು ಹೇಳ್ತಾನೆ ಅಂತಂದ್ರೆ, ಗುರುಗೆ ಹೋಗಿ ಹೇಳ್ತಾನೆ ದ್ರೋಣಾಚಾರ್ಯ, ನೀನು ನನ್ನನ್ನು ಶಿಷ್ಯ ಅಂತ ತಿಳ್ಕೊಂಡಿದ್ದೆ, ನಾನು ರಾಜಕುವರ, ಅವನು ಯಾರ ಕಾಡಲ್ಲಿದ್ದವನು, ಒಬ್ಬ ಶೋಷಿತ ವರ್ಗದವನು, ಬಿಲ್ ವಿದ್ಯೆ ಕಲಿತಾನೆ ನೋಡಿ, ಅದಕ್ಕೇನು ಮಾಡಬೇಕು? ಹೋಗಿ ಗುರುದಕ್ಷಿಣೆ ಅಂತ ಕೇಳಿ ಅವನು ಹೆಬ್ಬೆರ್ ತಗೊಂಬ, ಅವನ ಕತೆ ಮುಗೀತು. ಇದು ಆಗಿನ ಕಾಲ, ಅದು ಆಗಿನ ಕಾಲ. ಇದು ಪುರಾಣದ ಕಥೆ ಇರಲಿ, ಇದು ಭಾರತದ ಕಥೆ. ಆದರೆ ಈಗ ಬೆರಳಿಗೆ ಕೊರಳಿಲ್ಲ. ಚಂದಾಗಿ ತರಗತಿಯಲ್ಲಿ ಯಾರಾದರೂ ಬರಿತಾ ಇದ್ದಾರೆ, ಅವ್ರ ಹ್ಯಾಂಡ್ ರೈಟಿಂಗ್ ಚಂದ ಇದೆ ಅಂತಂದ್ರೆ ಪ್ರಿನ್ಸಿಪಾಲ್ರಿಗೆ ಸಿಟ್ಟು ಬಂದು, ನಿಮ್ಮ ಶಾಲೆಯಲ್ಲಿ ಪಾಠ ಮಾಡುತ್ತಿದ್ದೀರಲ್ಲ ಧನಂಜಯ ಮೂರ್ತಿಗಳೇ, ದಯವಿಟ್ಟು ಆ ಹುಡುಗಿಯ ಹ್ಯಾಂಡ್ ರೈಟಿಂಗ್ ಭಾರಿ ಚೆನ್ನಾಗಿದೆ, ಆ ಹುಡುಗನ ಹ್ಯಾಂಡ್ ರೈಟಿಂಗ್ ಭಾರಿ ಚೆನ್ನಾಗಿದೆ, ಅವನ ಬೆರಳನ್ನು ಕತ್ತರಿಸಿ ತಗೋಬಾ ಅಂತಂದ್ರೆ ಆಗತ್ತೇನ್ರಿ? ಆಗಲ್ಲ ಅಂದ್ರೆ ಯಾವ ಕಾರಣಕ್ಕಾಗಲ್ಲ? ನೀವು ಹೇಳ್ಬೋದು, ಹೆಂಗೆ ನಮ್ಮ ಅಪ್ಪಯ್ಯ ಚೇರ್ಮನ್ ಬಿಡ್ತಾನ, ನನ್ನ ಅಣ್ಣ ಸುದೀಪ್ ಲಾಯರ್, ಜೋರು ಲಾಯರ್ ಅವರು ಬಿಡ್ತಾರ ಅವರು? ನೋ, ಇವೆಲ್ಲವೂ ಬಿಡದೇ ಇರೋದು ಬೇರೆ. ಇವೆಲ್ಲವೂ ಆ ರೀತಿ ನಿಮ್ಮನ್ನ ಬೆರಳಿಗೆ ಕೊರಳು ಮಾದರಿಯಲ್ಲಿ ವಿದ್ಯೆಯನ್ನ ಪಡೆದಾಗ ನಿಮ್ಮನ್ನ ಮಾಡದ ರೀತಿಯಲ್ಲಿ ನಮ್ಮನ್ನ ಸಂತತ ಕಾಪಾಡ್ತಿರೋದು ಯಾವುದು ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಖುಷಿಯಾಗಲ್ಲ? ಖುಷಿ ಚಪ್ಪಾಳೆ. ಸ್ವಲ್ಪ ಗ್ರಾಚಾರ ಈಗ ನಮ್ಗೇನು ಅಂದ್ರೆ, ಯಾವ ಗ್ರಾಚಾರ ಅಂತಂದ್ರೆ, ನಿಮ್ ತಮಾಷೆಗೆ ಚಪ್ಪಾಳೆ ಹೊಡೆಯಲ್ಲ ಖುಷಿಲಿ. ಅದಕ್ಕೆ ಈ ಅಕ್ಬರ್ ಬೀರ್ಬಲ್ ಒಂದ್ಸತಿ ಡೌಟ್ ಬಂದ್ಬಿಡ್ತಾರಂತೆ. ಈ ಅಕ್ಬರ್ ಹೋಗಿ ಬೀರ್ಬಲ್ ಅಂತ ಕೇಳೋಣ. ಬೀರ್ಬಲ್ಲ, ಈ ರಾಜರುಗಳಿಗೆಲ್ಲ ಹಿಂಗಿದ್ದ ಡೌಟ್ ಬರ್ತಿದ್ದ, ಅವಾಗ ಪುಸೋತಾಗಿರ್ತಿದ್ರಲ್ಲ. ಬೀರ್ಬಲ್ಲ, ಅಂಗೈಯಲ್ಲಿ ಕೂದ್ಲು ಹಾಕಿಲ್ಲ ಅನ್ನಂತೆ. ನೀವು ಬೀರ್ಬಲ್ಲು ಅನಿಸ್ತೀವಿ, ರಾಜ ಇತ್ತು ಅಂತ ತಲೆಕೆಟ್ಟವನು ಹೇಳ್ತಾ ಇದ್ದಾನೆ, ಅಂಗೈ ಕೂದ್ಲಿಲ್ಲ ಅಂತ. ಅದಕ್ಕೆ ಒಂದು ಸರಳವಾಗಿ ಹೇಳೋಣ, ಅದಾ ಸ್ವಾಮಿ ಮತ್ತೇನಿಲ್ಲ, ನೀವು ಮಹಾರಾಜರು ದಾನ ಧರ್ಮಗಳನ್ನೆಲ್ಲ ಮಾಡ್ತಾ ಇರ್ತೀರಿ, ಪುಟ್ಟಯ್ಯನಂತವರಿಗೆ ಶಶಿಧರಂತವ್ರಿಗೆ ಕರೆಸಿ ಸನ್ಮಾನ ಮಾಡ್ತಾ ಇರ್ತೀರಿ, ಹಾಗಾಗಿ ಆ ಸನ್ಮಾನ ದಾನ ಬಹುಮಾನ ಕೊಟ್ಟು ನಿಮ್ಮ ಕೈಯಲ್ಲಿ ಕೂದ್ಲಿಲ್ಲ ಅನ್ನಿಸುತ್ತೆ. ಖುಷಿ ಆಯ್ತು ರಾಜಿಗೆ. ಹೌದು ಅದು ಸರಿ, ಬೇರೆಯವ್ರ ಕೈಯಲ್ಲೂ ಅದೇ ಸ್ವಾಮಿ, ನೀವು ದಾನ ಕೊಟ್ಟು ನಿಮ್ಮ ಕೈಯಲ್ಲಿ ಕೂದ್ಲಿಲ್ಲ, ಅವರು ದಾನ ಧರ್ಮ ತಕೊಂಡು ಅವ್ರ ಕೈಯಲ್ಲಿ ಕೂದ್ಲಿಲ್ಲ. ಅದು ಸರಿ, ನಾನು ದಾನ ಕೊಟ್ಟೆ ಕೂದ್ಲಿಲ್ಲ, ಕೆಲವರು ದಾನ ತಗೊಂಡ್ರು ಕೂದ್ಲಿಲ್ಲ, ಮತ್ತೆ ಕೆಲವ್ರ ಕೈಯಲ್ಲಿ ಕೂದ್ಲಿಲ್ಲಲ್ಲ ಅದಕ್ಕೆ. ಅದೇ ಸ್ವಾಮಿ, ನೀವು ದಾನ ಕೊಡೋತ್ತಿಗೆ ಅವರು ದಾನ ಪಡೆಯತ್ತಿಗೆ ನೋಡಿ ಖುಷಿ ಪಟ್ಟು ಚಪ್ಪಾಳೆ ಆವಾಗ ಮತ್ತು ರಾಜ ಬಿಡ್ಲಿಲ್ಲ. ರಾಜ ಮತ್ತೆ ಕೇಳಿದ, ಅದು ಸರಿ, ಹಾಗಾದ್ರೆ ಕೆಲವರು ಚಪ್ಪಾಳೆನೂ ಹೊಡೆದಿಲ್ಲ, ದಾನನೂ ಕೊಟ್ಟಿಲ್ಲ, ದಾನನೂ ಪಡೆದಿಲ್ಲ, ಬಹುಮಾನ ಪಡೆದಿಲ್ಲ, ಅವ್ರ ಕೈಯಲ್ಲೂ ಕೂದ್ಲಿಲ್ಲಲ್ಲ ಯಾಕೆ ಅಂತ. ಅವರ ಅಯ್ಯೋ ಶಿವ ಮನೆಗೆ ಸಿಗ್ತಾನ, ಕೈ ತಿಕ್ಕಿ ಅವ್ರ ಕೈಯಲ್ಲೂ ಕೂದ್ಲಿಲ್ಲ. ನೀವು ಹಂಗಿದ್ದು ಮಕ್ಕಳಲ್ಲ, ಒಳ್ಳೆ ಮಕ್ಕಳು ನೀವು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಕಾರಣಕ್ಕಾಗಿ, ಪ್ರತಿಭೆಯೊಂದಿದ್ದರ ಕಾರಣಕ್ಕಾಗಿ ನಿಮಗೆ ಇವತ್ತು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ವಾರ್ಷಿಕೋತ್ಸವದಲ್ಲಿ ನಿಮಗೆ ಶಾಬಾಸ್ಗಿರಿ ಸಿಕ್ಕಿದ್ರೆ, ಶಿಫಾರಸ್ ಪತ್ರ ಸಿಕ್ಕಿದ್ರೆ, ಅದರ ಹಿಂದೆ ನಮ್ಮ ಸಂವಿಧಾನ ಕೆಲಸ ಮಾಡಿದ್ರೆ, ಕುವೆಂಪುರವರ ಸಾಹಿತ್ಯ ಕೆಲಸ ಮಾಡಿದೆ. ಸ್ನೇಹಿತರೆ, ಇನ್ನು ನಾವು ಕೆಲಸಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ, ನಾವು ಯಾರು ಅಂತ ಹೆಸರು ತಿಳ್ಕೊಂಡು ನೀವೆಲ್ಲ ಚರ್ಚೆ ಮಾಡ್ತಾ ಇರ್ತೀರಿ. ಏನಂತ ಅಂತಂದ್ರೆ, ಅದು ಈ ದೇಶಕ್ಕೆ ಸ್ವತಂತ್ರ ಹೆಂಗೆ ಬಂತು,
ಮೊನ್ನೆ ಒಂದು ಕಡೆ ಹೋದಲ್ಲೂ ಪ್ರಶ್ನೆ ಜಯಂತ್ ಕೈಕೇಳಿ ಏನು ಒಬ್ಬ ಹುಡುಗ ಎದ್ದಿತ್ತು ಸಾರ್ ಒಂದು ಡೌಟು ಅಂದರು. ಅವರು ಏನಪ್ಪ ಹೇಳು, ಸ್ವಾಮಿ ಗಾಂಧೀಜಿ ಒಳ್ಳೆಯವರ ಕೆಟ್ಟವರ, ನಂಗೆ ಭಾರಿ ಡೌಟು. ಮತ್ತೆ ಮುಂದೆ ಯಾರ್ಯಾರ ಮೇಲೆ ಡೌಟ್ ಇದೆ ಅಂದರು. ಅವನವ ಕೇಳ್ದ, ಅಂಬೇಡ್ಕರ್ ಒಳ್ಳೇದು ಮಾಡಿದಾರ ಕೆಟ್ಟದ್ದು ಮಾಡಿದಾರ ಅಂತೇಳಿ. ಅವ್ರು ಒಂದೇ ಉತ್ತರ ಕೊಟ್ಟರು, ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ ಜಾಸ್ತಿ, ಇಷ್ಟೇ ತಿಳ್ಕೊಳ್ಳಿ, ನಿಮ್ಮ ಅಪ್ಪನ ದಾರಿಲಿ ಯಾರು ನಿಲ್ಲಿಸಿ ಅವ್ರು ಒಳ್ಳೆಯವರ ಕೆಟ್ಟವರ ಅಂದ್ರೆ ನೀನ್ ಏನು ಉತ್ತರ ಕೊಡ್ತೀಯ ಅದೇ ಉತ್ತರ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಈ ಸಾಹಿತ್ಯವನ್ನ ಈ ಮುಖೇನವಾಗಿ ಗ್ರಹಿಸಬೇಕು, ಈ ಮುಖೇನವಾಗಿ ಓದಬೇಕು. ಕುವೆಂಪುರವರು ತನ್ನ ಕಾವ್ಯಗಳಲ್ಲಿ ಗಾಂಧಿಯ ಬಗ್ಗೆ ಏನು ಹೇಳಿದ್ರು ಅದನ್ನ ಗ್ರಹಿಸಬೇಕು. ಸಂವಿಧಾನದ ಆಶಯಗಳು, ಈ ಲಾಜಿಕ್ ಬಿಟ್ಟು ಅವರು ಅಂಬೇಡ್ಕರ್ ಇದನ್ನು ಓದಿದ್ರ, ಸಂವಿಧಾನ ರಚನಾ ಸಮಿತಿಯಲ್ಲಿ ಕುವೆಂಪುರವರ ಕೃತಿಗಳು ಮಂಡಿಸಲ್ಪಟ್ಟಿದ್ದವ, ಇವೆಲ್ಲ ಪ್ರಶ್ನೆಗಳನ್ನು ಹೊರತುಪಡಿಸಿ ಒಂದು ಸಾಹಿತ್ಯ ಅನ್ನುವಂಥದ್ದು ಯಾವ ರೀತಿಯಾಗಿ ಪ್ರಭಾವವನ್ನು ವಿಸ್ತರಿಸ್ತದೆ, ಹೇಗೆ ವಿಸ್ತರಿಸ್ತದೆ ಅಂತಂದ್ರೆ, ನಾನು ಎಲ್ಲ ಕಡೆ ಹೋದಾಗ ಹೇಳ್ತಿರ್ತೀನಿ ನನ್ನ ಜೀವನಕ್ಕೆ. ನಾವು ಸ್ಟೇಜಲ್ಲಿ ನಿಂತ್ಕೊಂಡು ನಾವೆಲ್ಲ ಭಾಷಣ ಮಾಡ್ತಾ ಈಗ ಹೇಳೋದು ಹೆಂಗೆ ಅಂದ್ರೆ, ಬಸವಣ್ಣ ವಚನ ಹೇಳೋದು ಏನು, ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಕನ್ನ ಬಣ್ಣಿಸಬೇಡ, ಇದಿರು ಹಣಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನಿಮಗೆ ಡೌಟು, ನೀವು ಹೇಳೋದು ಈ ರೀತಿ ಇದ್ದಾನೆ ಬಿಟ್ಟಿಲ್ಲ, ಇವನ ಬಗ್ಗೆ ಈ ರೀತಿ ಎಲ್ಲ ಸುದ್ದಿ ಬರ್ತಾ ಇದೆ. ಆ್ಯಕ್ಚುಲಿ ಬಸವಣ್ಣ, ಕುವೆಂಪು, ಕನಕ ಹೇಳಿಕೊಂಡದ್ದು ತಮ್ಮ ಅಂತರಂಗಕ್ಕೆ ಅಲ್ಲ ಸರ್. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಣಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ತನಗೆ ತಾನು ಹೇಳ್ಕೊಂಡ. ಹಾಗೆ ಒಬ್ಬ ಧ್ಯಾನಸ್ಥ ಮನಸ್ಥಿತಿಯ ಕವಿ ಕುವೆಂಪುರವರು ನಾನು ಹೇಳಬೇಕು, ಏನು ಪ್ರಾಣಮಯ ಕೋಶ, ಅನ್ನಮಯ ಕೋಶವನ್ನು ನನಗೊಂದು ಅರಣ್ಯಮಯ ಕೋಶ ಇದೆ ಅಂತ ಹೇಳ್ತಾರೆ. ಭಾರತದ ಸಂವಿಧಾನ ವಿಶ್ವದ ಯಾವ ಸಂವಿಧಾನದಲ್ಲಿ ಇದಿಲ್ಲ ಸರ್. ಭಾರತದ ಸಂವಿಧಾನ ಹೇಳುತ್ತೆ ನಮ್ಮ ಪರಿಸರವನ್ನ, ನಮ್ಮ ಅರಣ್ಯವನ್ನ, ನಮ್ಮ ನದಿ ನೀರನ್ನ, ನಮ್ಮ ಭೂ ಸಂಪತ್ತನ್ನ ರಕ್ಷಿಸಬೇಕು ಅಂತ ಹೇಳುತ್ತೆ. ಕರೆಕ್ಟಾ? ಪ್ರಾಣಿಗಳನ್ನು ಕೊಲ್ಲಂಗಿಲ್ಲ. ಶಿಕಾರಿ ಮಾಡೋದು ಬೇಜಾರು ಮಾಡಬೇಡಿ, ನಾನು ಶಿಕಾರಿ ಮಾಡೋರೆ ಅದೇ ಕುಲದಲ್ಲೇ ಬಂದವ್ ನಾನು, ಅದೆಲ್ಲ ಪ್ರಶ್ನೆ. ಭಾರತದ ಸಂವಿಧಾನ ಯಾರಾದ್ರೂ ಬಂದು ಅಂಬೇಡ್ಕರ್ಗೆ ಅವಾಗ ತಿದ್ದುಪಡಿ ತಂದು ಇಂದಿರಾ ಗಾಂಧಿ ಕಾನೂನು ಅರ್ಜಿ ಕೊಟ್ಟಿದ್ರು ಯಾರು? ನಮ್ಮೂರಿನ ಕಾಡ್ಕೊಂಡರು, ನಮ್ಮೂರಿನ ಆಗಿಲ್ಲ, ನನ್ನನ್ನು ಯಾವತ್ತೂ ಕೊಲ್ಬೇಡ ಅಂತ ಒಂದು ಸಂವಿಧಾನದಲ್ಲಿ ಸೇರಿಸು, ಇಲ್ಲ ಅಂತಂದ್ರೆ ಶಿಶುದವ್ರು ಬಂದು ನಂಗೆ ಶೂಟ್ ಮಾಡಿಬಿಡ್ತಾರೆ, ನಮ್ಮ ಭವಿಷ್ಯದ ಸಂತತಿ ಕಷ್ಟ ಆಗ್ತಿರೋದು ಇಲ್ಲ. ಅರಣ್ಯಮಯ ಕೋಶ, ಅನ್ನಮಯ, ಅನ್ನಮಯದಾಚೆಯಲ್ಲಿ ಪ್ರಾಣಮಯ ದೀಚೆಯಲ್ಲಿ ನನಗಿರುವುದು ಒಂದಲ್ಲದೆ ಅರಣ್ಯಮಯ ಕೋಶ. ಅರಣ್ಯವನ್ನು ರಕ್ಷಣೆ ಮಾಡಬೇಕು ಅಂತ ವಿಶ್ವದ ಇನ್ನೊಂದು ಸಂವಿಧಾನ ಹೇಳ್ತಾ ಇಲ್ಲ, ಭಾರತದ ಸಂವಿಧಾನ ಹೇಳಿದೆ. ಇದು ಭಾರತದ ಸಂವಿಧಾನದ ಹಿರಿಮೆ. ಹಾಗಂತ ಇವು ಕುವೆಂಪುರವರು ಜನಪ್ರಿಯವಾದಂಥ ಸಾಲ, ನಾನು ಅದನ್ನು ನಿಮ್ಗೆ ಹೇಳ್ತೀನಿ, ಅದರ ಸಂವಿಧಾನದ ಆಶಯಗಳಿಗೆ ಹೇಳ್ತೀನಿ, ಸರಳವಾಗಿ ಅರ್ಥ ಆಗಲಿ ಅಂತ. ಅದೇನು ಹೇಳ್ತಾ ಇದ್ದೆ, ಅದೇನಂತ ಅಂದರೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ ಅಲ್ವಾ, ತನ್ನ ದನಿಗೂ ಮಿಗಿಲಾದ ಶಾಸ್ತ್ರವಿರುವುದೇ ಅಲ್ವಾ, ಎದೆಯ ದನಿಗೂ ಮಿಗಿಲಾದ ಶಾಸ್ತ್ರವಿರುವುದೇನು, ಯಾವ ಕಾಲದ ಮನು ಬರೆದಿರ್ತಾರೆ ಅದೇನು ನಮಗೆ ಕಟ್ಟೇನು. ಹಂಗೆ ಸಂವಿಧಾನದಲ್ಲಿ ನಮ್ಮ ಆಶಯದಲ್ಲಿ ತಿದ್ದುಪಡಿಯ ಅವಕಾಶವನ್ನು ಇರ್ತದೆ. ಬದಲಾಯಿಸೋದಲ್ಲ, ನೆನ್ಪಿಟ್ಕೊಳ್ಳಿ. ಸಂವಿಧಾನವನ್ನು ಬದಲಾಯಿಸಬೇಕು, ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಸಂವಿಧಾನವನ್ನು ಬದಲಾಯಿಸೋದಂದ್ರೆ ಇರುವ ಮೌಲ್ಯಗಳನ್ನು ಸಾರಾಸಗಟಿ ಎತ್ತಿ ಬಿಸಾಡೋದು ಅಂತ. ಸಂವಿಧಾನದ ತಿದ್ದುಪಡಿ ಮಾಡೋದಂದ್ರೆ ಯಾವುದೋ ಕಾಲದಲ್ಲಿ ಅದನ್ನ ಹಿಂಗೆ ಹೇಳಿದ್ವಿ, ಈಗಿನ ಕಾಲಕ್ಕೆ ಹಿಂಗೆ ಬೇಕಾಗಿದೆ, ಅದನ್ನು ಬದಲಾವಣೆ ಮಾಡ್ಕೋತೀವಿ ಅಂತ ಹೇಳೋದು ತಿದ್ದುಪಡಿ. ಅದನ್ನೇ ಕುವೆಂಪುರವರು ತನ್ನ ಸಾಹಿತ್ಯದಲ್ಲಿ ಹೇಳಿದ್ದು. ಆವಾಗೆಲ್ಲ ಹಂಗಿತ್ತಪ್ಪ ಸಂಪ್ರದಾಯ, ಆ ಸಂಪ್ರದಾಯದಂತನೇ ಹೀಗಿರಬೇಕು ಅಂತ ಪ್ರತಿಪಾದಿಸೋದು ತಪ್ಪಪ್ಪ, ಅದನ್ನು ಬದಲಾಯಿಸಬೇಕು. ನಮ್ಮ ದನಿಗೂ ಮಿಗಿಲಾದ, ಎದೆಯ ದನಿಗೂ ಮಿಗಿಲಾದ ಶಾಸ್ತ್ರವಿದೆ ಅಂದ್ರೆ ಅಂತಃಸಾಕ್ಷಿ, ಆತ್ಮಸಾಕ್ಷಿ. ಆತ್ಮಸಾಕ್ಷಿ ಏನ್ ಹೇಳುತ್ತೆ? ಕೊಲ್ಬೇಡ ಅಂತ ಹೇಳುತ್ತೆ. ಆತ್ಮಸಾಕ್ಷಿ ಏನ್ ಹೇಳುತ್ತೆ? ಕದಿಬೇಡ ಅಂತ ಹೇಳುತ್ತೆ. ಆತ್ಮಸಾಕ್ಷಿ ಏನ್ ಹೇಳುತ್ತೆ? ಇನ್ನೊಬ್ರಿಗೆ ತೊಂದರೆ ಕೊಡಬೇಡ ಅಂತ ಹೇಳುತ್ತೆ. ಅದು ನಮ್ಗಿರ್ಬೇಕು. ಅದೇ ನಮ್ಮ ಸಂವಿಧಾನದ ಮೌಲ್ಯ. ಈ ಸಂವಿಧಾನದ ಮೌಲ್ಯ ನೀವು ಅರ್ಥವನ್ನ ಮಾಡ್ಕೊಳ್ಳೋಕ್ಕೆ ಸಂದರ್ಭದಲ್ಲಿ ನಾನು ನಿಮಗೆ ಇಷ್ಟು ಹೇಳ್ತೀನಿ. ನಾನು ಸ್ನೇಹಿತರೆ, ನಿಮ್ಮೂರಲ್ಲಿ ಚೌಡಮ್ಮನ ಆರಾಧನೆ ಮಾಡ್ತಾ ಇದ್ದೀನಿ. ನಿಮ್ಮೂರಲ್ಲಿ ಚೌಡಮ್ಮನ ಆರಾಧನೆ ಮಾಡ್ತೀನಿ. ಚೌಡಮ್ಮನ ಆರಾಧನೆ ಮಾಡು ಅನ್ನೋಂಥ ಸ್ವತಂತ್ರ ನಿಮಗೆ ಕೊಟ್ಟಿದ್ದು ಸಂವಿಧಾನ.
ನಿಮಗೆ ಅನಿಸುತ್ತೆ ನಾವು ಮೊನ್ನೆ ತೆಪ್ಪೋತ್ಸವಕ್ಕೆಲ್ಲ ಹೋಗಿದ್ವಿ, ತೆಪ್ಪದಲ್ಲೆಲ್ಲ ಸುತ್ತಾಡಿ ರಾಮೇಶ್ವರನನ್ನು ಮಾತ್ರ ನಾನೇನು ಭಜಿಸುವುದು ಅಂತ ಹೇಳಿ ನಿಮ್ಗೆ ಅನಿಸುತ್ತೆ. ಆ ರೀತಿ ರಾಮೇಶ್ವರನನ್ನು ಭಜಿಸ್ಲಿಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿದ್ದು ಸಂವಿಧಾನವೇ. ಅಲ್ಲೊಂದು ಇಲ್ಲೆಲ್ಲ ನಮ್ಮ ತಂಗಿಯರು ಕ್ಲಾಸ್ ಹುಡುಗಿಯರು ಕೂತಿದ್ದೀರಿ, ಸುಮ್ಮನೆ ಎಲ್ಲ ನೀವು ಹೋಗಿ ಎಲ್ಲರ ಹಣೆನೇ ಯಾರೋ ಒಬ್ರು ಹುಡುಗಿನ ಬಿಟ್ಟು ಪರೀಕ್ಷೆ ಮಾಡಿ ಎಲ್ಲರೂ ಬೊಟ್ಟು ಇಟ್ಕೊಂಡಿದ್ದಾರೆ. ಒಂದು ಹೆಣ್ಣು ಮಗಳು ಇಟ್ಟಂಗೆ ಬೊಟ್ಟು ಮತ್ತೊಬ್ಬಳು ಹೆಣ್ಣು ಮಗಳು ಇಟ್ಟಿದ್ದಾರೆ. ಒಬ್ಳು 3 ಪಾಯಿಂಟು, ಇಲ್ಲೊಂದು ಮತ್ತೊಂದು ಜೊತೆಗಿರಲಿ ಅಂತ ಸ್ವಲ್ಪ ಇನ್ನೊಂದು ಹಳದಿ ಪಟ್ಟಿ, ಅದರ ಮಧ್ಯಕ್ಕೊಂದು ಕೆಂಪು ಬೊಟ್ಟು ಅಲ್ವೇ. ಈ ರೀತಿ ಎಲ್ಲ ಅವರಿಗಿಷ್ಟದಂತೆ ಒಂದು ಬಹುಸಂಸ್ಕೃತಿಯ ಬಹುತ್ವದ ಪ್ರತಿಪಾದನೆಯನ್ನ ಕುವೆಂಪು ಸಾಹಿತ್ಯವೂ ಮಾಡುತ್ತೆ, ಭಾರತದ ಸಂವಿಧಾನವು ನಮಗದನ್ನ ಅವಕಾಶವನ್ನ ಮಾಡಿಕೊಡುತ್ತೆ. ನೆನ್ಪಿಟ್ಕೋಬೇಕು. ನಮಗೆ ತುಂಬಾ ಸಂದರ್ಭದಲ್ಲಿ ನಾವು ಹೇಳೋದು ಪ್ರಶ್ನೆ ಮಾಡುವುದು. ನಾನಿಲ್ಲಿ ಇದನ್ನು ಹೇಳಿದೆ ಅಂದ್ಕೊಂಡು ಬೇರೆ ಥರ ತಿಳ್ಕೋಬೇಕು. ಮೋಸ್ಟ್ಲಿ ಮಲೆಗಳಲ್ಲಿ ಮದುಮಗಳೆಲ್ಲ ಆ ಸಂದರ್ಭ ಕುವೆಂಪುರವ್ರು ಹೇಳ್ತಾರೆ, ಅದೇನು ಮತಾಂತರ ಆಗಿದ್ದ ಸಂದರ್ಭವನ್ನು ಇಟ್ಕೊಂಡು ಕುವೆಂಪುರು ಹೇಳ್ತಾರೆ ಏನಂತ, ಸರಿಯಪ್ಪ ಅವನು ಯಾರೋ ಬಂದು ಇಲ್ಲಿ ಮತಾಂತರ ಮಾಡ್ದ, ಇಲ್ಲೇ ಇದ್ರಲ್ಲ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತಿದ್ದಂತ ಡ್ಯಾಶ್ 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 ಮಠ ದೇವಸ್ಥಾನ ಮಠಾಧಿಪತಿಗಳು ಇವರೆಲ್ಲ ಏನು ಮಾಡ್ತಿದ್ರು ಕೇಳ್ತಾರೆ, ಇವರೆಲ್ಲ ಏನು ಮಾಡ್ತಿದ್ರು ಅಂತ ಕೇಳ್ತಾರೆ. ಈ ಪ್ರಶ್ನೆಯನ್ನ ಮಾಡ್ತಕ್ಕಂಥ ಒಂದು ವಿವೇಕವನ್ನು ನಮಗೆ ಕಟ್ಟಿಕೊಟ್ಟಿದ್ರು ಕುವೆಂಪುರವರ ಸಾಹಿತ್ಯ. ಮತ್ತು ಒಂದು ಮೌಲ್ಯವನ್ನು ಭಾರತದ ಸಂವಿಧಾನ ಏನು ಹೇಳುತ್ತೆ ಅಂತಂದ್ರೆ, ಮನುಷ್ಯತ್ವ ಮುಖ್ಯ, ಮನುಷ್ಯ ಮುಖ್ಯ, ಜಾತಿ ಧರ್ಮ ನಮ್ಮ ವೈಯಕ್ತಿಕ ಆಚರಣೆಗಳು ಅಲ್ಲ ಅನ್ನುವುದನ್ನು ಕುವೆಂಪುರವರು ಘೋಷಿಸುತ್ತೆ. ಹಾಗಾಗಿಯೇ ಕನ್ನಡ ಸಾಹಿತ್ಯದಲ್ಲಿ ಒಂದು ಮೆಟಾಫರ್ ಥರದಲ್ಲಿ ತೇಲಿ ಬರುತ್ತೆ. ಅದೇನು ಅಂತಂದ್ರೆ ಪಂಪನಿಂದ ಕುವೆಂಪುರವರವರೆಗೆ. ಮೊನ್ನೆ ನೋಡಿದೆ ಪ್ರಶ್ನೆ ಮಾಡ್ತಾರೆ, ಅದ್ಯಾಕೆ ಈ ಪದ್ಧತಿಯನ್ನು ಬದಲಾಯಿಸಬೇಕು, ಪಂಪನಿಂದ ಕುವೆಂಪುರವರವರೆಗೆ ಯಾಕೆ, ಪಂಪನಿಂದ ಧನಂಜಯ ಮೂರ್ತಿ ಯಾಕೆ ಆಗಬಾರದು ಅಂತ ಅನ್ವಾದ. ಹೌದು ಕಣಪ್ಪ, ಅದಕ್ಕೊಂದು ಕಾರಣ ಇದೆ. ಅದೇನು ಅಂದ್ರೆ, ಜೈನನಾಗಿ ಹುಟ್ಟಿದಂತಹ ಪಂಪ, ಜೈನ ಮತಾವಲಂಬಿಯಾಗಿದ್ದಂತಹ ಪಂಪ, ತನಗೊಂದು ಧರ್ಮ ಜಾತಿಯ ಸಂಕೋಲೆಗಳಲ್ಲಿ ಇದ್ದಂತಹ ಪಂಪ ಮನುಷ್ಯ ಜಾತಿ ತಾನೊಂದೇ ಕುಲಂ ಮಲಂ ಅಂತ ಪ್ರತಿಪಾದಿಸಿದ. ತನ್ನ ಧರ್ಮವನ್ನು ಮೀರಿ ಜೈನ ಧರ್ಮ ಒಂದೇ ಅಲ್ಲ ಅಂತ ಹೇಳಿಲ್ಲ. ಮನುಷ್ಯ ಜಾತಿ ಅನ್ನೋದೇ ಆಳುವ ವರ್ಗದ ಭಾಗವಾಗಿದ್ದಂತಹ ಜೈನ ಧರ್ಮದ ಮತಾವಲಂಬಿಯಾಗಿದ್ದಂತಹ ಪಂಪ ಇಂಥ ಸಾಹಿತ್ಯವನ್ನು ಕೊಡ್ತಾರೆ. ಅದನ್ನೇ ಕುವೆಂಪುರವರು ತನ್ನ ವಿಶ್ವಮಾನವ ತತ್ವದಲ್ಲಿ ಪ್ರತಿಪಾದಿಸ್ತಾರೆ. ಆ ವಿಶ್ವಮಾನವ ತತ್ವದಲ್ಲಿ ಪ್ರತಿಪಾದಿಸಿದ ಕಾರಣಕ್ಕಾಗಿ ಕನ್ನಡ ಸಾಹಿತ್ಯದಲ್ಲಿ ಒಂದು ಮೆಟಾಫರ್ ಅದೇನು ಅಂತಂದ್ರೆ ಪಂಪನಿಂದ ಕುವೆಂಪುರವರವರೆಗೆ. ಇದೇ ಆಶಯಗಳು, ಇದೇ ವಿಶ್ವಮಾನವ ತತ್ವಗಳು ಭಾರತದ ಸಂವಿಧಾನದಲ್ಲಿ ವ್ಯಕ್ತ ಆಗಿದೆ. ಸಂವಿಧಾನ ಸಭೆಯಲ್ಲಿ ನಿರ್ಣಯ ಮಾಡಿ ಅದೇನು ಅಂದ್ರೆ, ಈ ಸಂವಿಧಾನವನ್ನು ನಾವು ಯಾಕೆ ಸ್ವೀಕಾರ ಮಾಡಿದ್ದೀವಿ ಅಂದ್ರೆ, ಈ ಸಂವಿಧಾನದ ಮುಖೇನ ಭಾರತದ ಸಕಲ ಪ್ರಜೆಗಳನ್ನೂ ಸಹಿತ ಸಮತಾಭಾವದಲ್ಲಿ ನೋಡ್ತಾ ಅವರ ಉತ್ತುಂಗಕ್ಕೆ ಕೆಲಸ ಮಾಡ್ತಾ ನಾವು ವಿಶ್ವ ಶಾಂತಿಗಾಗಿ ಭಾರತ ಶ್ರಮಿಸುತ್ತದೆ. ಇದು ನಮ್ಮ ನಿರ್ಣಯ. ನಮ್ಮ ಪೂರ್ವಸೂರಿಗಳು ಮಾಡಿದ ರೆಸೊಲ್ಯೂಷನ್. ಭಾರತವರ ಮೇಲೆ ಮಾತಾಡ್ತಿರ್ತೀವಲ್ಲ, ನಮ್ದು ವಿಶ್ವಗುರು ಡ್ಯಾಡ್ ಎಲ್ಲ ಹೇಳ್ತಾ ಇರ್ತೀವಿ ನಾವು ಪುಸ್ತಕದಲ್ಲಿ. ನೋ ಅಲ್ಲ, ಇದೆಲ್ಲವನ್ನು ಮಾಡಿ ಈ ಸಂವಿಧಾನದ ಆಶಯಗಳನ್ನು ಸಮರ್ಪಕವಾಗಿ ಈಡೇರಿಸ್ತಾ ನಾವು ಒಂದು ವಿಶ್ವ ಪ್ರಜ್ಞೆಗಾಗಿ ಕೆಲಸ ಮಾಡ್ತಾ ಇಡೀ ವಿಶ್ವದ ಒಳಿತಿಗಾಗಿ ಭಾರತ ಕೆಲಸ ಮಾಡುತ್ತೆ ಅಂತ ಹೇಳುವುದರಲ್ಲಿ ವಿಶ್ವಧರ್ಮ ಪ್ರತಿಪಾದನೆ ಇದೆ, ವಿಶ್ವಗುರು ಚಿಂತನೆ ಇದೆ. ಅದು ಎಲ್ಲಿದೆ? ಸಂವಿಧಾನದಲ್ಲಿದೆ. ಅದು ಕುವೆಂಪುರವರ ಸಾಹಿತ್ಯದಲ್ಲಿದೆ. ಇನ್ನು ಏನಪ್ಪ, ಈ ಕಾಯ್ದೆ ತಂದುಬಿಟ್ವಿ ನಾವು. ಏನಂತ ಕಾಯ್ದೆ? ನಾನು ಎಲ್ಲ ಸತ್ತ ಅಂತ ಹೇಳ್ತೀನಿ. ಈಗ ಮ್ಯಾರೇಜ್ ಇಸ್ ಕಂಪಲ್ಸರಿ. ನೀವು ಡಿಗ್ರಿಲಿದ್ದೀರಿ, ಸುಮಾರು 4-5 ವರ್ಷ ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ. ಆದರೂ ಸಹಿತ ಮ್ಯಾರೇಜ್ ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ. ನಾವು ಕಾಯ್ದೆ ತಂದಿದ್ದೀವಿ. ಆದರೆ ಕುವೆಂಪುರವರು ಎಂತಹ ಒಬ್ಬ ಕಾನೂನುಬದ್ಧ ಸಂವಿಧಾನಬದ್ಧ ಬರಹಗಾರ ಸಾಹಿತಿ ಅಂತಂದ್ರೆ, ಕುವೆಂಪುರವರು ಆಗಲೇ ಮಂತ್ರಮಾಂಗಲ್ಯ ದೀಕ್ಷೆಯನ್ನು ಮಾಡಿ, ಮಂತ್ರಮಾಂಗಲ್ಯ ಆದರೂ ಸಹಿತ ದಾಖಲೆಗಳು ಲಭ್ಯವಾಗಬೇಕು, ವಿವಾಹವನ್ನು ಕಡ್ಡಾಯವಾಗಿ ನೋಂದಾಯಿಸಬೇಕು ಅಂತೇಳಿ ನಾವು ಆಕ್ಟ್ ತರ ಮುಂಚೆ ಅದನ್ನು ಘೋಷಣೆ ಮಾಡಿರ್ತಕ್ಕಂಥ ಒಬ್ಬ ಪ್ರಾಕ್ಟಿಕಲ್ ಆದಂತ ಕಾನೂನುಬದ್ಧ ನಾವು ಕಾಯ್ದೆ ತಂದ್ವಿ. ತಂದ ಕೂಡಲೇ ಎಲ್ಲ ಗಲಾಟೆ ಮಾಡ್ಬಿಟ್ರು ನಮ್ಮ ಧನಂಜಯ ಮೂರ್ತಿ ಇವರೆಲ್ಲ. ನಾವೆಲ್ಲ UGC ಗ್ರ್ಯಾಂಟ್ ತಗೋತಿದ್ದೀವಿ, ನಾವೆಲ್ಲ ಸಿಂಪಲ್ ಆಗಿ ಮದುವೆ ಮಾಡ್ಬೇಕು ಅಂದ್ರೆ ಹೆಂಗೆ, ನಾವೆಲ್ಲ ಸಾವಿರಾರು ಜನ ನಮ್ಮ ಕಾಯ್ದೆ ತರಕ್ಕೆ ಹೋಗಿತ್ತು. ಒಂದು ಮದುವೆಗೆ ಇಷ್ಟೇ ಜನ ಸೇರಬೇಕು ಅಂತ ಅಲ್ವೇನ್ರಿ, ಕಾಯ್ದೆ ತರಕ್ಕೆ ಹೋಗಿತ್ತು. ಕುವೆಂಪು ಅದನ್ನ
ತನ್ನ ಸಾಹಿತ್ಯದ ಆಶಯಗಳ ಮೂಲಕ ಸಂವಿಧಾನ ಮೌಲ್ಯಗಳಿಗೆ ಬದ್ಧರಾಗುವ ಮೂಲಕ ಆ ಮಂತ್ರ ಮಾಂಗಲ್ಯದಲ್ಲಿ ಹೇಳ್ತಾರೆ ಅದೇನು ಅಂತಂದ್ರೆ ಇಷ್ಟೇ ಚಿಕ್ಕ ಗುಂಪಿನ ನಡುವೆ ಈ ವಿವಾಹ ನಡಿಬೇಕು ಅಂತ. ಈಗ ಮೊನ್ನೆ ಒಬ್ರು ಇನ್ವಿಟೇಷನ್ ಹಂಚ್ತಾ ತಿರುಗ್ತಾ ಇದ್ರು ಪುರುಷತ್ತಿ. ಏನ್ರಿ ಪುರುಷತ್ತಿಲ್ಲದೆ ಇನ್ವಿಟೇಷನ್ ಅಲ್ಲ, ಮತ್ತೇನ ಮಾರು ನಮ್ಮ ದಯಾದಿಗಳು ಫ್ಯಾಮಿಲಿ ಮದುವೆಗೆ 1800, ನಾನು ಗುರಿ ಇಟ್ಟಿದ್ದೀನಿ 2400 ಆಗಲೇಬೇಕು. ನಾನು ಹೇಳಿದೆ ಬ್ಯಾನರ್ ಮಾಡಿ ಹಾಕ್ತೀವಿ ಎಲ್ಲರಿಗೂ ಸ್ವಾಗತ ಒಂದಾರು ಜನ. ಯಾಕಿದನ್ನು ಹೇಳ್ತೀನಿ ಅಂದರೆ, ಒಂದು ಸಾಂವಿಧಾನಿಕ ಆಶಯಗಳಿಗೆ ಬದ್ಧವಾಗಿ ಒಬ್ಬ ಸಾಹಿತಿ ಹೇಗೆ ಇರಬೇಕು ಅನ್ನೋದನ್ನ ಕುವೆಂಪು ನಮಗೆ ಒಂದು ಮಾದರಿಯಾಗಿ ಕೊಟ್ಟರು ಅಲ್ವಾ? ಹೊತ್ತಾನೆ ಶಂಭೂಕ ವಧೆ. ಶಂಭೂಕ ವಧೆ ಏನು? ಶೋಷಿತ ವರ್ಗದ, ದಲಿತ ವರ್ಗದ, ಕೆಳವರ್ಗದ ಶಂಭೂಕ ತಪಸ್ಸಿಗೆ ಕೂತ್ಬಿಟ್ಟಿದ್ದ ಅಷ್ಟೇ. ಈ ತಪಸ್ಸಿಗೆ ಕೂತು ತಪ್ಪು ಅಂತ ತಲೆ ಹಾರಿಸ್ಬಿಟ್ಟು ಕುವೆಂಪು ತನ್ನ ನಾಟಕಗಳಲ್ಲಿ ಅದನ್ನು ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ನಾನು ಸಮಯ ಆಗ್ತಾ ಬಂತು. ನಾನು ನಿಮಗೆ ಕೊನೆಯದೊಂದು ಘಟನೆಯನ್ನು ಹೇಳಿ ಮುಗಿಸ್ತೀನಿ. ನಾನು ಇತ್ತೀಚೆಗೆ ಒಂದು ಊರಿಗೆ ಹೋಗಿದ್ದೆ, ಉಡುಪಿ ಅಂತ, ಪುಟ್ಟಯ್ಯನವರು. ನನಗಿಂತ ಮುಂಚೆ ಒಬ್ಬ ಮಾತಾಡಕ್ಕೆ ಬಂದಿದ್ದ, ಸ್ವಲ್ಪ ನಿಮ್ಗಿಂತ ಸ್ವಲ್ಪ ದೊಡ್ಡ ಹುಡುಗ. ಒಂದು ನಿಂತ್ಕೊಂಡು ಭಾಷಣ ಸ್ಟಾರ್ಟ್ ಮಾಡಿಬಿಟ್ಟ. ಭಾರತ ಅಂದರೆ ಏನು? ಕೆಳಗಡೆ ಎಲ್ಲ ಹೆಣ್ಮಕ್ಳು ಕೂತಿದ್ರು, ಅವರು ಸುಮ್ಮನೆ ಕೂತಿದ್ರು. ಭಾರತ ಅಂದರೆ ಏನು? ಭಾರತ ಅಂತಂದ್ರೆ ಹೀಗಿರಬೇಕು. ನಮ್ಮ ಹತ್ರ 250 ಸಬ್ಮೆರೀನ್ ಇದೆ, ಪಾಕಿಸ್ತಾನದ ಹತ್ರ 125 ಇದೆ, ನಮ್ಮ ಹತ್ರ 1200 ಕ್ಷಿಪಣಿ ಇದೆ, ಪಾಕಿಸ್ತಾನದವ್ರ ಹತ್ರ 600 ಇದೆ. ನಾವು ಹಾಗಾಗಿ ಈ ಕಡೆಯಿಂದ ಬಿಟ್ಟು ಬಿಟ್ರೆ ಪಾಕಿಸ್ತಾನ ಹೊಡಿ ಸಣ್ಣ. ಒಳಗಡೆ ಕೂತ ಹೆಣ್ಣು ಮಕ್ಕಳು ಚಪ್ಪಾಳೆಯೋ ಖುಷಿ ಆಯ್ತು. ಆಮೇಲೆ ನಾನು ಮಾತಾಡ್ತಾ ಹೇಳಿದೆ, ಪಾಪ ನಮ್ಮ ಗೆಳೆಯರಿಗೆ ಲೆಕ್ಕ ಅಂಕಿ ಸಂಖ್ಯೆ ಎಲ್ಲೆಲ್ಲಿ ಸಿಕ್ತೋ ಗೊತ್ತಿಲ್ಲ. ನನಗೆ ನಮ್ಮ ಹತ್ರ ಎಷ್ಟು ಪಟಾಕಿ ಇದೆ, ಅವ್ರ ಹತ್ರ ಎಷ್ಟು ಪಟಾಕಿ ಇದೆ, ನನಗೆ ಅದೆಲ್ಲ ಗೊತ್ತಿಲ್ಲ. ಆದರೆ ಒಂದು ಸತ್ಯ ತಿಳ್ಕೊಂಡಿದ್ದೀನಿ, ಭಾರತದವ್ರು ಬಿಟ್ಟು ಪರಮಾಣು ಬಾಂಬು ಅಥವಾ ಪಾಕಿಸ್ತಾನದವ್ರು ಭಾರತದ ಮೇಲೆ ಬಿಟ್ಟು ಪರಮಾಣು ಬಾಂಬು ಇದು ಈ ದೇಶದವ್ರು ಬಿಟ್ಟಿದ್ದು. ಹಾಗಾಗಿ ಆ ದೇಶದೊಳಗೆ ನಮ್ಮ ವಿಕಿರಣವನ್ನು ಸ್ಫೋರಣ ಮಾಡಬಾರ್ದು ಅಂತೇಳಿ ತಡ್ಕೊಂಡು ನಿಲ್ಲಲ್ಲ ಅನ್ನುವಂಥ ವಿವೇಕ ನನಗಿದೆ. ಆದ್ರಿಂದ ಈ ದೇಶದಲ್ಲಿ ಎಷ್ಟೆಷ್ಟು ಕ್ಷಿಪಣಿ ಇದೆ, ಎಷ್ಟೆಷ್ಟು ಸ್ಕಡ್ ಇದೆ ಮುಖ್ಯ ಅಲ್ಲ, ಯಾವ ಕ್ಷಿಪಣಿ ಸ್ಕಡ್ಡು ಯಾವ ದೇಶದ ವಿಶ್ವದ ಯಾವುದೇ ಭಾಗದಲ್ಲಿ ಪ್ರಯೋಗವಾಗದೇ ಇರಲಿ ಅಂತ ಪ್ರಾರ್ಥಿಸೋದು ನಮ್ಮೆಲ್ಲರ ಸಂದರ್ಭ. ಅದಕ್ಕೆ ಕುವೆಂಪು ಯಾಕೆ ನಮ್ಮ ಚಿಂತನೆ, ಭಾರತೀಯ ಚಿಂತನೆ ಯಾಕೆ ಕುವೆಂಪುರವರ ಸಾಹಿತ್ಯದ ಪ್ರಭಾವ ಇದೆ ಅಂತಂದ್ರೆ, ಸ್ಮಶಾನ ಕುರುಕ್ಷೇತ್ರ ನಾಟಕದಲ್ಲಿ ನಾನು ಕೊನೆಯ ಸಂದರ್ಭವನ್ನು ಮಾತ್ರ ಹೇಳ್ತೀನಿ. ಹೇಗೆ ಯುದ್ಧ ವಿರೋಧಿಯಾದಂತಹ ಒಂದು ಚಿಂತನೆಯನ್ನು ವಿಶ್ವಕ್ಕೆ ಕುವೆಂಪುರವರು ಕೊಟ್ಟರು ಅಂತಂದ್ರೆ, ನಾಟಕದ ಕೊನೆಯ ಭಾಗದಲ್ಲಿ ಕೌರವನ ಪಕ್ಷದಲ್ಲಿ ಇದ್ದು ತನ್ನ ಮಗನನ್ನು ಕಳ್ಕೊಂಡ ಅಜ್ಜಿ, ಪಾಂಡವರ ಪಕ್ಷದಲ್ಲಿ ಇದ್ದು ತನ್ನ ಗಂಡನನ್ನು ಕಳ್ಕೊಂಡ ಇಬ್ರು, 2 ಪಾತ್ರಗಳು ಹೆಣಗಳ ಸಾಲದಲ್ಲಿ ಪ್ರವೇಶ ಮಾಡ್ತಾರೆ. ಆ ಪ್ರವೇಶ ಮಾಡಿದಾಗ ಆ ಕೌರವರ ಪಕ್ಷದ ಕೇಳುತ್ತೆ ಏನಂತ, ನೀನು ಯಾರು, ನಿನ್ಗೆ ಯಾರಿಗೆ ಏನಾಗಿದೆ ಅಂತ. ಇವಳು ಹೇಳ್ತಾ ಪಾಂಡವರ ಪಕ್ಷ, ನನ್ನ ಗಂಡನನ್ನು ಕಳ್ಕೊಂಡೆ. ನೀನೇನು? ನಾನು ನನ್ನ ಮೊಮ್ಮಗನನ್ನು ಕಳ್ಕೊಂಡೆ. ಅರೆ, ನನ್ನ ಗಂಡನಿಗೂ ನಿನ್ನ ಮೊಮ್ಮಗನಿಗೂ ಏನಾದ್ರು ದ್ವೇಷ ಇತ್ತ ಪರಸ್ಪರ? ಇಲ್ಲ, ನಿಮ್ಮಿಬ್ಬರಿಗೆ ದ್ವೇಷ ಇರಲಿಲ್ಲ. ಹಾಗಾದ್ರೆ ಏನು ಅಂತ ಹೇಳಿದ್ರೆ, ಪಾಂಡವರ ಪಕ್ಷದಲ್ಲಿದ್ದವರು ಯುದ್ಧವನ್ನ ಮಾಡಿರುವ ಪಾಂಡವರಿಗೆ ಧಿಕ್ಕಾರ ಅಂತ ಕೂಗು. ಕೌರವರ ಪಕ್ಷದಲ್ಲಿದ್ದವರು ಯುದ್ಧವನ್ನು ಮಾಡಿರುವ ಕೌರವರಿಗೆ ಧಿಕ್ಕಾರ ಅಂತ ಹೇಳಿ. ಯಾಕೆ ಅಂದ್ರೆ ಈ ವಿಶ್ವವನ್ನ ಸ್ಮಶಾನ ಕುರುಕ್ಷೇತ್ರವನ್ನಾಗಿ ಮಾಡಬಾರದು. ಇದು ಭಾರತದ ಸಂವಿಧಾನದ ಆಶಯ. ಹಾಗಾಗಿ ಸುಮಾರು ಜನ ಹೇಳ್ತಿರ್ತಾರೆ, ಏನು ಬಿಡಬಾರ್ದು ಅವ್ರು ಬಂದ್ರೆ ನಾವು ಅವ್ರ 5 ತಲೆ ತಂದ್ರೆ ನಮ್ದು 25 ತಲೆ ಬಂದಿ ಕಳ್ಕೊಬಂದಂಗೆ. ಯಾಕೆ ಅದನ್ನು ಮಾಡೋಕ್ಕಾಗಲ್ಲ ಅಂದ್ರೆ, ಕುವೆಂಪುರವರಂತಹ ಚಿಂತಕರು ಬಿತ್ತಿದ ವಿಶ್ವಮಾನವ ಪ್ರಜ್ಞೆ ಭಾರತದ ಸಂವಿಧಾನದ ಮೂಲಕ ಇದೆ. ಆ ಸಂವಿಧಾನದ ಕಾರಣಕ್ಕಾಗಿ ವಿ ಆರ್ ಹ್ಯಾವಿಂಗ್ ಅವರ್ ಓನ್ ಫಾರಿನ್ ಪಾಲಿಸಿ. ಅದೇನು ಅಂತಂದ್ರೆ, ನಾವು ವಿಶ್ವದ ಯಾವುದೇ ಒಂದು ದೇಶದ ಮೇಲೆ ನಾವೇ ವೈಯಕ್ತಿಕವಾಗಿ ಯುದ್ಧವನ್ನ ಸಾರೋದಿಲ್ಲ ಅನ್ನುವಂಥದ್ದು ಭಾರತದ ಫಾರಿನ್ ಪಾಲಿಸಿ. ಈ ಫಾರಿನ್ ಪಾಲಿಸಿ ಮೊದಲ ಪ್ರಧಾನಿ ಇದ್ದಾಗಲೂ ಇತ್ತು, ಈಗಿನ ಪ್ರಧಾನಿ ಇದ್ದಾಗಲೂ ಇದೆ, ಮುಂದೆ ಬಂದಾಗಲೂ ಇದೆ. ಹಾಗಾಗಿ ನಮ್ ಕೆಲವರು ಕೇಳ್ತಿರ್ತಾರೆ, ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಸುಮ್ಮನೆ ಆಗ್ಬಿಟ್ಟಿದ್ದಾರೆ, ಹೋಗ್ಬಿಡ್ಬೇಕು, ಬಾಂಗ್ಲಾದೇಶ ಪುಡಿ ಮಾಡ್ಕೊಳ್ಬೇಕು ಅಂತ ಹೇಳ್ತಿರ್ತಾರೆ. ನಾನು ಅವಾಗ ಹೇಳ್ತೀನಿ, ಹಂಗೆ ಪುಡಿ ಮಾಡೋಕ್ಕೆ ನಮ್ಮ ಸಂವಿಧಾನ ಬಿಡೋದಿಲ್ಲ, ನಮ್ಮ ಫಾರಿನ್ ಪಾಲಿಸಿ ಬಿಡೋದಿಲ್ಲ, ಭಾರತದ ಚಿಂತನೆ ಬಿಡೋದಿಲ್ಲ. ಯಾಕೆ ಅಂದ್ರೆ ಇಡೀ ವಿಶ್ವವನ್ನ ಒಂದು ವಿಶ್ವ ಕುಟುಂಬವಾಗಿ ನೋಡಬೇಕು ಅನ್ನೋದು ಭಾರತದ ಸಂವಿಧಾನದ ಆಶಯ, ಕುವೆಂಪುರಂತಹ ಶ್ರೇಷ್ಠ ಸಾಹಿತಿಗಳ ಆಶಯ ಅಂತ ಹೇಳ್ತಾ ಮಕ್ಕಳಿಗೆ ಇನ್ಫಾರ್ಮೇಶನ್ಗಾಗಿ ಹೇಳ್ಬಿಡ್ತೀನಿ.
ಒಂದು ನೆನ್ಪಿಟ್ಕೊಳ್ಳಿ, ಭಾರತದ ಶ್ರೇಷ್ಠ ಸಾಹಿತಿಗಳಲ್ಲೊಬ್ಬರು ರವೀಂದ್ರನಾಥ್ ಟ್ಯಾಗೋರ್. ಇವರು ದಕ್ಷಿಣದಲ್ಲಿದ್ದರು, ಅವರು ಆ ಭಾಗದಲ್ಲಿದ್ದರು. ಅವರಿಬ್ರು ಯಾಕೆ ಸಂಧಿಸ್ಲಿಲ್ವೋ ಅನ್ನೋದೊಂದು ಒಂದು ಚಾರಿತ್ರಿಕವಾಗಿ ಅಧ್ಯಯನ ಮಾಡಬೇಕಾದ ಸಂಗತಿ. ಇಬ್ಬರ ಸಾಹಿತ್ಯಗಳ ಆಶಯಗಳು ಒಂದೇ ಥರ ಇದೆ. ನೆನ್ಪಿಟ್ಕೋಬೇಕು, ರವೀಂದ್ರನಾಥ್ ಟ್ಯಾಗೋರ್ ಭಾರತಕ್ಕೆ ಜನಗಣಮನ ನಮ್ಗೆ ರಾಷ್ಟ್ರಗೀತೆ ಕೊಟ್ಟರು. ಬಾಂಗ್ಲಾದೇಶದ ರಾಷ್ಟ್ರಗೀತೆ ಸಹಿತ ರವೀಂದ್ರನಾಥ್ ಟ್ಯಾಗೋರ್ ಬರೆದಿದ್ದೇ ಆಗಿದೆ. ಶ್ರೀಲಂಕಾದಲ್ಲಿ ಇರ್ತಕ್ಕಂಥ ರಾಷ್ಟ್ರಗೀತೆಯ ಸಂಗೀತ ಸಂಯೋಜನೆಯನ್ನು ಮಾಡಿದ್ದು ಸಹಿತ ಭಾರತದ ರವೀಂದ್ರನಾಥ್ ಟ್ಯಾಗೋರ್. ಇದು ವಿಶ್ವಗುರು ಆಗ್ತಕ್ಕಂಥ ಭಾರತದ ಒಂದು ಸಾಂಸ್ಕೃತಿಕ ಪ್ರಜ್ಞೆ. ವಿಶ್ವ ಗುರುವಾಗ್ತಕ್ಕಂಥ ಭಾರತದ ಒಂದು ಸಾಂಸ್ಕೃತಿಕ ಪ್ರಜ್ಞೆ. ಇದು ಕುವೆಂಪು ಸಾಹಿತ್ಯ ಹೇಗೆ ಭಾರತದ ಸಂವಿಧಾನದ ಆಶಯಗಳ ಮೇಲೆ ಪ್ರಭಾವ ಬೀರಿದೆ, ಅಥವಾ ಭಾರತದ ಸಂವಿಧಾನದ ಆಶಯಗಳು ಹೇಗೆ ಕುವೆಂಪುರವರ ಸಾಹಿತ್ಯದಲ್ಲಿ ಒಳಗೂಡಿವೆ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಪ್ರಾರಂಭಕ್ಕೆ ಬರ್ತೀನಿ. ನಮಗೆ ನಾಡಗೀತೆಯಾಗಿ ನಾವು ಸ್ವೀಕಾರ ಮಾಡಿದ್ದು ಏನಿದೆಯಲ್ಲ, ಅದು ಭಾರತದ ಪೊಲಿಟಿಕಲ್ ಫಿಲಾಸಫಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದರೆ ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾರು, ಆಟೋ ಡ್ರೈವರ್ನಿಂದ ಹಿಡಿದು ಉದ್ಯಮಿಯವರೆಗೆ, ರೈತನಿಂದ ಹಿಡಿದು ಹೋಟೆಲಿಯರ್ವರೆಗೆ, ಒಬ್ಬ ವಿದ್ಯಾರ್ಥಿಯಿಂದ ಹಿಡಿದು ಅಂಗನವಾಡಿ ಶಿಕ್ಷಕಿಯವರೆಗೆ ಇವರೆಲ್ಲರೂ ಸಹಿತ ಈ ಭಾರತದಲ್ಲಿ ಒಳಗೊಳ್ತಾರೆ. ಭಾರತ ಅಂತಂದರೆ 1000 ಕಂಬಗಳ ವಿಶಾಲ ಚಪ್ಪರ. ಅದು ಒಂದು ಕಂಬದ ಮೇಲೆ ನಿಂತಿರ್ತಕ್ಕಂಥ ಸರ್ಕಸ್ ಕಂಪನಿಯ ಡೇರೆ ಅಲ್ಲ ಎನ್ನುವ ಬಹುಸಂಸ್ಕೃತಿಯನ್ನು ಕುವೆಂಪುರವರ ಸಾಹಿತ್ಯ ಪ್ರತಿಪಾದಿಸಿದೆ. ಅದೇ ಕುವೆಂಪುರವರು ಹೇಳ್ತಾರೆ, ಜಾತಿ ಮತ ಧರ್ಮ ಅನ್ನುವುದು ಗುಂಪುಗಳನ್ನು ಕಟ್ಟಲಿಕ್ಕೆ ಆಗಬೇಕಾದಂಥ ಆಯುಧ ಆಗಬೇಕಾಗಿಲ್ಲ. ಅವೆಲ್ಲವೂ ಸಹಿತ ಮೀರಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ತನ್ನದೇ ಆದ ಆಶಯಗಳನ್ನು ಹೊಂದಿರತಕ್ಕಂಥ, ಧರ್ಮವನ್ನು ಹೊಂದತಕ್ಕಂಥ ಅವಕಾಶ ಇದೆ ಅಂತ ಹೇಳೋದಿದೆಯಲ್ಲ, ಅದೇ ಭಾರತದ ಸಮಯ, ಅದೇ ಭಾರತದ ಸಮಯ.